ರಾಮದೇವರ ಒಂದು ಏನು ಪ್ರತಿಷ್ಠಾಪನಾ ಅಂಗವಾಗಿ ಸಂವತ್ಸರ ಪರ್ಯಂತ ರಾಮದೇವರ ಕಥೆ ರಾಮಾಯಣದ ಒಂದು ಉಪನ್ಯಾಸ ಮಾಲಿಕೆಯನ್ನ ಇಲ್ಲಿ ಏರ್ಪಡಿಸಿದ್ದಾರೆ. ಕ್ರಮಪ್ರಾಪ್ತವಾಗಿ ನನಗೆ ಬಂದಂತಹ ವಿಷಯ ಕಿಷ್ಕಿಂಧಾಕಾಂಡ. ಕಿಷ್ಕಿಂಧಾಕಾಂಡ ಅಂತಂದ್ರ ಅನೇಕ ರಾಮದೇವರ ವಾಯುದೇವರ ಅನೇಕ ಗುಣಗಳನ್ನು ಹೇಳುವಂತಹ ಕಾಂಡ, ತುಂಬಾ ಸ್ವಾರಸ್ಯವಾದಂತಹ ಕಾಂಡ. ಒಂದರ್ಥದಲ್ಲಿ ಸ್ವಲ್ಪ ಕರುಣರಸ ಪ್ರಧಾನವಾದ ಕಾಂಡ ಅಂತ ಕರಿಬಹುದು. ನೋಡ್ರಿ, ಸೀತೆಯನ್ನ ಕಳೆದುಕೊಂಡಂತಹ ರಾಮಚಂದ್ರ ದೇವರು ಸೀತಾನ್ವೇಷಣೆಯನ್ನ ಮಾಡ್ತಾ ಮಾಡ್ತಾ ಪಂಪಾ ಸರೋವರಕ್ಕೆ ಬರ್ತಾರೆ. ರಾಮದೇವರಿಗೂ ಸೀತಾದೇವಿಗೂ ಇರುವಂತಹ ಪ್ರೇಮ ಎಂಥದ್ದು. ರಾಮದೇವರು ಸೀತೆಯ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ರು, ಸೀತಾದೇವಿಯನ್ನ ಕಳೆದುಕೊಂಡು ಎಷ್ಟು ನೋವನ್ನು ಅನುಭವಿಸಿದ್ದಕ್ಕೆ ನೋವಿಲ್ಲ, ಆದರೆ ಅದನ್ನು ತೋರಿಸ್ತಾ ಇದ್ದಾರೆ. ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅದರಿಂದ ಗೊತ್ತಾಗ್ತದೆ ಸೀತಾದೇವಿಯ ಮೇಲೆ ಎಷ್ಟು ಪ್ರೀತಿ ರಾಮದೇವರಿಗೆ. ಸೀತೆಯ ಮೇಲಿನ ಪ್ರೀತಿಯನ್ನು ನೋಡಬಹುದು ಇದೇ ಕಿಷ್ಕಿಂಧಾಕಾಂಡದಲ್ಲಿ. ಜೊತೆಗೆ ಲಕ್ಷ್ಮಣ ದೇವರು ಸೀತಾದೇವಿಯ ಮೇಲೆ ಮಾಡುವಂತಹ ಗೌರವ ಅದು ಎಂಥದ್ದು ಅಂತನ್ನೋದನ್ನ ಮುಂದೆ ನೋಡಬಹುದು. ಅದರ ಜೊತೆಗೆ ಇದೇ ಕಿಷ್ಕಿಂಧಾಕಾಂಡದಲ್ಲಿ ಹನುಮಂತ ದೇವರ ಜ್ಞಾನ ಎಂಥದ್ದು ಅಂತನ್ನೋದನ್ನ ನೋಡಬಹುದು. ಜೊತೆಗೆ ರಾಮದೇವರ ಪರಾಕ್ರಮ ಎಂಥದ್ದು, ವಾಲಿವಧದ ಪ್ರಸಂಗದಲ್ಲಿ ರಾಮದೇವರ ಪರಾಕ್ರಮ ಮತ್ತು ಧರ್ಮ ಪ್ರಜ್ಞೆ ರಾಮದೇವರಿಗೆ ಹೇಗಿದೆ ಅನ್ನುವುದನ್ನ ನಾವು ಇದೇ ಕಿಷ್ಕಿಂಧಾಕಾಂಡದಲ್ಲಿ ನೋಡಬಹುದು. ಜೊತೆಗೆ ಸುಗ್ರೀವ ಮಾತು ಕೊಟ್ಟು ನಡೆಯದೇ ಇದ್ದಾಗ ರಾಮದೇವರು ಅವನಿಗೆ ಏನು ಮಾಡದ, ಕೃತಜ್ಞನಾಗಿರಬಾರದು, ಕೃತಜ್ಞನಾಗಿರ್ಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟಂತಹ ಒಂದು ಗ್ರಂಥ ಅದು ಕಿಷ್ಕಿಂಧಾಕಾಂಡ ಮೇಲೆ ಬರಬೇಕು. ಹಾಗಾಗಿ ಜೊತೆಗೆ ಈ ಕಿಷ್ಕಿಂಧಾಕಾಂಡ ಅಂತ್ಯವಾಗುವುದು ಮುಂದಿನ ವಿಜಯದ ಸೂಚಕವಾಗಿ ಈ ಕಿಷ್ಕಿಂಧಾಕಾಂಡ ಅಂತ್ಯವಾಗುತ್ತೆ. ಹೀಗೆ ಅನೇಕ ವಿಚಾರಗಳನ್ನ ನಾವು ಕಿಷ್ಕಿಂಧಾಕಾಂಡದಲ್ಲಿ ನೋಡ್ತೀವಿ. ಪ್ರಾರಂಭದಲ್ಲಿ ರಾಮಚಂದ್ರ ದೇವರು ಲಕ್ಷ್ಮಣ ಸಹಿತನಾಗಿ ಆ ಪಂಪಾ ಸರೋವರಕ್ಕೆ ಬಂದು ಪಂಪಾ ಸರೋವರಕ್ಕೆ ಬಂದು ಈಗಿನ ಹಂಪೆ, ಪಂಪಾ ಸರೋವರ ಅಂದರೆ ಈಗಿನ ಹಂಪೆ, ಅಲ್ಲಿ ಬಂದು ಬಹಳ ವ್ಯಥೆಯನ್ನು ಪಡ್ತಾರಂತೆ. ಅಯ್ಯೋ, ಸೀತಾದೇವಿ ಎಷ್ಟು ನನಗೆ ಅನುಕೂಲವಾಗಿತ್ತು, ಎಂತಹ ಉತ್ತಮ ಹೆಂಡತಿಯಾಗಿ ನನಗಿತ್ತು, ಅಂಥವಳನ್ನು ನಾನು ಕಳ್ಕೊಂಡು ಬಿಟ್ಟೇನೆ, ಎಷ್ಟು ತೊಂದರೆ ಆಗ್ತಾ ಇದೆ, ನೋವಾಗ್ತಾ ಇದೆ ನನಗೆ ಅಂತ ಲಕ್ಷ್ಮಣ ದೇವರ ಹತ್ತಿರ ರಾಮದೇವರು ತನ್ನ ತೊಳಲನ್ನು ತೊಡ್ಕೊಳ್ತಾನೆ. ರಾಮದೇವರು ಹೇಳ್ತಾರೆ, ಹೇಗಿದ್ದು ಸೀತಾದೇವಿ. ನೋಡ್ರಿ, ಎಲ್ಲಾ ಹೆಂಡಂದ್ರು ತಿಳ್ಕೊಳ್ಬೇಕಾದಂತಹ ಅಂಶವನ್ನ ರಾಮಚಂದ್ರ ದೇವರು ಹೇಳ್ತಾರೆ. ಸೀತೆ ನನಗೆ ಹೇಗಿದ್ದು ನನ್ನ ಜೊತೆಗೆ ಹೆಂಡತಿಯಾಗಿ. ಆಧೋ ಸಿದ್ಧೋಷಧಿರಿವಹಿತ ಕೇಲಿಕಾಲೇವ ಯಸ್ಯ ಪತ್ನಿ ತ್ರೇತಾಯ ಜನ ಸಮಯೇ ಕ್ಷತ್ರಿಯಾಣ್ಯೇವ ಯುದ್ಧೇ ಶಿಷ್ಯ ದೇವದ್ವಿಜ ಪಿತೃಸಮಾರಾಧನೆ ಬಂಧುರಾರ್ತೌ ಸೀತಾ ಸಾಮೇ ಶಿಶಿರಿತಮಃ ಕಾನನೆ ಕಾನಜಾತ. ಅಲ್ಲೋ ಲಕ್ಷ್ಮಣ, ಸೀತಾ ಏನಾಗಿದ್ದಿಲ್ಲೋ ನನಗ, ಎಲ್ಲಾ ಆಗಿದ್ದಲ್ಲೋ ಸೀತಾದೇವಿ ಅಂತ ರಾಮದೇವರು ತೊಳೆದನ್ನು ತೊಳ್ಕೊಳ್ತಾರೆ. ಏನು? ಆಧೋ ಸಿದ್ಧೋಷಧಿರಿವಹಿತ. ಸೀತಾದೇವಿ ನನಗೇನಾದ್ರೂ ನೋವಾಯ್ತು ಅಂತಂದ್ರೆ ಸಿದ್ಧೌಷಧಿ ಇದ್ದಂಗಿತ್ತು. ಬಂದು ಏನಾಯ್ತು ನಿಮ್ಗ ಅಂತ ಸ್ವಲ್ಪ ನೋವಾದಲ್ಲಿ ಕೈಯಾಡಿಸ್ಬಿಟ್ರೆ ಸಾಕು ನನಗೆ ಆರಾಮಾಗ್ತದೆ, ಪ್ರೀತಿಯ ಮಾತುಗಳನ್ನ ಆಡ್ಬಿಟ್ರೆ ಸಾಕು ನನಗೆ ಆರಾಮಾಗ್ತದೆ. ಹಾಗಾಗಿ ಸಿದ್ಧೌಷಧಿಯಂತೆ ಅವಳು ಇತ್ತು. ಕೇಲಿಕಾಲೇವ ಯಸ್ಯ, ನಾನು ಆಟ ಆಡುವ ಸಮಯದಲ್ಲಿ ಉತ್ತಮ ಗೆಳತಿಯಾಗಿ ನನ್ನ ಜೊತೆಗೆ ಆಟ ಆಡ್ಲಿಕ್ಕೆ ಬರ್ತಾ ಇದ್ಲು. ಪತ್ನಿ ತ್ರೇತಾಯ ಜನ ಸಮಯೇ. ನೋಡಿ, ಒಬ್ಬ ಧರ್ಮ ಪತ್ನಿ ಹೇಗಿರಬೇಕು ಹಾಗೆ ಸೀತಾ ನನ್ನ ಜೊತೆ ಇದ್ದು. ಹೇಗಿದ್ಲು?
ತ್ರೇತಾಯ ಜನಸಮಯ ಆಹವನೀಯ ಗಾರ್ಹಪತ್ಯ ದಾಕ್ಷಿಣಾತ್ಯ ಅಂತನ್ನುವಂತಹ ಯಜ್ಞಗಳನ್ನ ಗೃಹಸ್ಥರು ಮಾಡಬೇಕು ಅಂತದರಿ. ಆ ಯಜ್ಞಗಳನ್ನ ಮಾಡುವಾಗ ಧರ್ಮಪತ್ನಿಯಾಗಿ ನಮ್ಮ ಜೊತೆ ಇದ್ದು, ಮನ್ಯಾಗ ಒಂದು ಹೋಮ ಇಟ್ಕೊಂಡ್ರ ನನ್ನ ಕೈಲಿ ಕೂಡ್ಲಿಕ್ಕೆ ಆಗೋದು ಬಹಳ ತನಕ ಹೋಗಿ ಮುಂದೆ ಅಂತ ಅನ್ನೋದಿಲ್ಲ. ರಾಮದೇವರು ಯಾವಾಗ ಯಜ್ಞ ಯಾಗಾದಿಗಳಿಗೆ ಸಿದ್ಧ ಆಗ್ತಾ ಇದ್ರು ಆವಾಗ ಧರ್ಮಪತ್ನಿಯಾಗಿ ಅವಳು ತಾನು ಇರ್ತಿದ್ದರು. ಪತ್ನಿ ತ್ರೇತಾಯ ಜನ ಸಮಯೇ ಕ್ಷತ್ರಿಯಾಣ್ಯೇವ ಯುದ್ಧೇ, ಒಬ್ಬ ಉತ್ತಮವಾದಂತಹ ಕ್ಷತ್ರಿಣಿ ಯುದ್ಧಕ್ಕೆ ಸಿದ್ಧರಾಗಿ ನನ್ನ ಜೊತೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ಲು. ಶಿಷ್ಯ ದೇವದ್ವಿಜ ಪಿತೃ ಸಮಾರಾಧನೆ, ದೇವ ಕಾರ್ಯ ಪಿತೃ ಕಾರ್ಯ ಇತ್ಯಾದಿಗಳನ್ನ ನಾನು ಮಾಡ್ತಾ ಇದ್ದೆ ಅಂತಂದ್ರೆ ಒಬ್ಬ ಶಿಷ್ಯಳು ಹೇಗೆ ವರ್ತಿಸ್ಬೇಕು ಹಾಗೆ ವರ್ತಿಸ್ತಾ ಇದ್ದರು. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತೇವೆ ಸ್ವಾಮಿಗಳು ಎಲ್ಲ ಪೂಜೆ ಮಾಡಬೇಕಾದ್ರೆ ಅವರ ಶಿಷ್ಯಂದ್ರೆಲ್ಲ ಪರಿಚಾರಕರು ಎಷ್ಟು ಅವರಿಗೆ ಸಹಾಯವನ್ನು ಮಾಡ್ತಾರೆ. ಅದರಿಂದ ದೊಡ್ಡ ಪುಣ್ಯ ಅದ. ನಾವು ದೇವರ ಮುಂದೆ ರಂಗವಲ್ಲಿಯನ್ನ ಹಾಕಿದ್ರೇನೆ ದೇವರ ಉಪಕಾರಣಿ ಏನ್ ದೇವರ ಪಾತ್ರಗಳಿರ್ತಾವಲ್ಲ ಅವುಗಳನ್ನ ತಿಕ್ಕಿದ್ರೇನೆ ದೇವರ ಪೂಜೆ ಏನ್ ಗಂಡಸರು ಮಾಡಿರ್ತಾರಲ್ಲ ಅದ್ರ ಅಷ್ಟು ಪುಣ್ಯ ಬಂದು ಹೋಗ್ತದೆ. ಹೀಗಾಗಿ ಹೆಣ್ಮಕ್ಳು ಅವ್ರಷ್ಟ ಮಾಡೋದೇನು, ನಾವು ಮಾಡೋದಿಲ್ಲ ಏನಂತ ತಿಳ್ಕೊಂಡು ಅಬ್ಜೆಕ್ಷನ್ ತೆಗೆಯೋದಲ್ಲ. ಅವ್ರು ಉಪವಾಸ 3 ಗಂಟೆ ತನಕ ಪೂಜೆ ಮಾಡೋದು ಒಂದೇ, ಆ ಪೂಜೆ ಮಾಡಿದ ಪಾತ್ರೆ ಇವ್ರ ಭಕ್ತಿಯಿಂದ ತಿಕ್ಕೋದು ಒಂದೇ. ಅಷ್ಟು ಪುಣ್ಯವನ್ನ ಹೇಳಿದ್ದಾರೆ. ಹಾಗಾಗಿ ಶಿಷ್ಯ ದೇವದ್ವಿಜ ಪಿತೃ ಸಮಾರಾಧನೆ ಬಂಧುರಾರ್ಥವು, ಆ ದೇವಕಾರ್ಯ ಪಿತೃಕಾರ್ಯಗಳಲ್ಲಿ ಅವಳನ್ನ ಶಿಷ್ಯಳಾಗಿ ವರ್ತಿಸ್ತಾ ಇತ್ತು. ಅಂದ್ರೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಏನ್ ಬೇಕು ರಾಮಚಂದ್ರ ದೇವರಿಗೆ ಆಗಿಂದಾಗ ತಂದು ಕೊಟ್ಬಿಡ್ತಿಲ್ಲ ಸೀತಾದೇವಿ. ಪದ್ಮಪುರಾಣದಲ್ಲಿ ಒಂದು ಪ್ರಸಂಗ ಬರ್ತದೆ. ಯಾವಾಗಲೂ ಮನೆಯಲ್ಲಿ ದೇವ ಕಾರ್ಯಗಳಾಗ್ಲಿ ಪಿತೃ ಕಾರ್ಯಗಳಾಗ್ಲಿ ಮಾಡಬೇಕಾದ್ರೆ ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಅಂತ ಅನ್ನೋದನ್ನ ಸೀತಾದೇವಿಯನ್ನು ನೋಡಿ ಕಲ್ಕೋರಿ ಅಂತ ಹೇಳಿದ್ರು ಪದ್ಮಪುರಾಣ. ಒಂದು ಸತಿ ಹಿಂಗೆ ಆಗಿತ್ತಂತೆ. ಏನು ಅಂತಂದ್ರೆ ವನವಾಸದಲ್ಲಿ ಇದ್ದಾಗ ಶ್ರಾದ್ದ ಬಂತಂತೆ, ದಶರಥ ಮಹಾರಾಜನ ಶ್ರಾದ್ದ ಬಂತು. ಸೀತಾದೇವಿಗೆ ರಾಮದೇವರು ಹೇಳಿದಂತೆ, ನೋಡಮ್ಮ ನಾಳೆ ನಮ್ಮ ಪಿತೃಗಳ ಶ್ರಾದ್ದ ಇದೆ, ಎಲ್ಲ ತಯಾರು ಮಾಡ್ಕೊಳ್ರಿ ಅಂತ ಲಕ್ಷ್ಮಣ ದೇವರಿಗೆ ಮತ್ತು ಸೀತಾದೇವಿಗೆ ಹೇಳಿದರು. ಆಯ್ತು ಅವಶ್ಯವಾಗಿ ಮಾಡ್ಕೊಳ್ತೇವಿ ಅಂತಂದ್ರೆ, ನಾವು ಈಗ ನಾಳೆ ಶ್ರಾದ್ದದ ಅಂತಂದ್ರೆ ನನ್ನ ಕೈಲಿ ಬೆಳಗ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ್ದು ಗುಡಿ ಮಠಕ್ಕೆ ನೋಡ್ರಿ ಅಂತ ಬಿಡ್ತೇವೆ. ಹೌದೋ ಇಲ್ಲ, ಮತ್ತೆ ಆಚಾರ ಹುಡ್ಕೋತ ಹೋಗ್ಬೇಕಲ್ಲ, ಯಾವ ಮಠದಾಗ ಶ್ರಾದ್ದ ಮಾಡಿಸ್ತಾರ ಸಂಕಲ್ಪ ಮಾಡಿಸ್ತಾರ ಅಂತ ಹೇಳಿ ಹುಡ್ಕೋತ ಹೋಗ್ಬೇಕು. ಆದ್ರೆ ಅವಶ್ಯ ಆಗಲಿ ಅಂತ ಸೀತಾದೇವಿ ನಾಳಿನ ಶ್ರಾದ್ದಕ್ಕೆ ಏನೇನ್ ಬೇಕು ಎಲ್ಲಾ ಕಾಡಿನಲ್ಲಿ ಎಲ್ಲವನ್ನ ಲಕ್ಷ್ಮಣ ದೇವರು ಸೀತಾದೇವಿ ಸಿದ್ಧವನ್ನ ಮಾಡಿದವಂತೆ. ನೋಡ್ರಿ, ನಾವು ಕಾರ್ಯಗಳನ್ನು ಮಾಡ್ತೇವೆ ಅಂತಂದ್ರೆ ದೇವರು ಹೇಗೋ ಬ್ರಾಹ್ಮಣರನ್ನು ಒದಗಿಸಿಬಿಡ್ತಾರೆ, ಮಾಡೋ ಸಂಕಲ್ಪ ನಾವು ಮಾಡ್ಬೇಕಷ್ಟೇ. ಹಾಗಾಗಿ ಅದೇ ಸಮಯದಲ್ಲಿ ಶ್ರಾದ್ದದ ಸಮಯದಲ್ಲಿ ಋಷಿಮುನಿಗಳೆಲ್ಲ ಬಂದ್ರಂತಲ್ಲಿ. ಬಂದಾಗ ಬಹಳ ಸಂತೋಷ ಆಯ್ತಂತ ರಾಮದೇವರಿಗೆ. ರಾಮದೇವರಿಗೆ ಸಂತೋಷವಾಗಿ ಅವ್ರನ್ನೆಲ್ಲ ಊಟ ಕೂಡಿಸಿದ್ರಂತೆ. ಊಟ ಕೂಡಿಸಿ ಲಕ್ಷ್ಮಣ ದೇವರಿಗೆ ಸೀತಾದೇವಿ ಹೇಳಿದ್ರಂತ, ಬಡಿಸಲಿ ಅಂತ ಹೇಳಿದ್ರು. ಶ್ರಾದ್ದ ಎಲ್ಲ ಆಗಿತ್ತು, ಬ್ರಾಹ್ಮಣರ ಭೋಜನ ಆಗಬೇಕು. ನೋಡ್ರಿ, ಶ್ರಾದ್ದದ ಬ್ರಾಹ್ಮಣರು ಅಂತಂದ್ರೆ ಹೇಗಿರ್ತಾರೆ ಅಂತಂದ್ರೆ ಸಾಕ್ಷಾತ್ ಪಿತೃಗಳೇ ಬ್ರಾಹ್ಮಣ ರೂಪದಲ್ಲಿ ಬಂದಿರ್ತಾರಂತ. ಹಾಗಾಗಿ ಸೀತಾದೇವಿ ಅವರಿಗೆ ಬಡಿಸ್ಬೇಕು ಅಂತ ಆ ಅಡಿಗೆ ಮನೆಯಿಂದ ಹೊರಗೆ ಎಲ್ಲಿಗೆ ತರಬೇಕು, ಯಾಕೋ ಮನಸ್ಸು ಬರಲಿಲ್ಲ ಬಡಿಸ್ಲಿಕ್ಕೆ. ಒಳಗೆ ಹೋಗ್ಬಿಟ್ಲಂತ. ಒಳಗೆ ಹೋಗಿ ಲಕ್ಷ್ಮಣ ದೇವರಿಗೆ ಏನಂತ, ಬಡಸ್ ನಾ ಏನ್ ಬಡಿಸೋದಿಲ್ಲ ಅಂತಂದ್ಬಿಟ್ಲು ಸೀತಾದೇವಿ. ನೋಡಿದ್ರು, ಈಗ ಚಟ್ನಿ ತರ್ತಾಳ, ಕೋಸಂಬರಿ ತರ್ತಾಳ, ಏನಾರ ಒಂದು ಐಟಮ್ ತರ್ತಾಳ ಅಂತ ನೋಡಿದ್ರಂತ ರಾಮದೇವ್. ಏನು ಬಡಿಸ್ಲಿಕ್ಕೆ ಬರ್ಲೇ ಇಲ್ಲ ಸೀತಾದೇವಿ. ಯಾಕೆ ಹಿಂಗ್ ಮಾಡಿದ್ನು ಅಂತಿಕೊಂಡು ಒಮ್ಗಿಲಿ ಸಿಟ್ಟು ಮಾಡ್ಕೋಬಾರ್ದು, ಶ್ರಾದ್ದ ಹೊಟ್ಟೆ ಸಿಟ್ಟು ಮಾಡ್ಕೋಬಾರ್ದು ಅಂತದ. ಆದ್ರೆ ಇದ್ ಬದ್ದು ಸಿಟ್ಟೆಲ್ಲ ಶ್ರಾದ್ದದ ದಿವಸ ಬಂದಿರ್ತದ ನಮ್ಗೆ. ಆದ್ರ ಶ್ರಾದ್ದದ ದಿವಸ ಹೊಟ್ಟೆ ಸಿಟ್ಟು ಮಾಡ್ಕೋಬಾರ್ದು ಅಂತದ. ಹಾಗಾಗಿ ರಾಮಚಂದ್ರ ದೇವರು ಏನೂ ಆಕಿ ಸಿಟ್ಟು ಮೇಲೆ ಮಾಡ್ಕೊಳ್ಳಿದ. ಆಯ್ತು, ಬ್ರಾಹ್ಮಣರ ಊಟ ಆಯ್ತು, ಎಲ್ಲ ಆಶೀರ್ವಾದ ಆಯ್ತು. ಆದ ಮೇಲೆ ಬ್ರಾಹ್ಮಣರು ತಿರುಗಿ ಹೋದ ಮೇಲೆ ಸೀತಾದೇವಿಯನ್ನು ಕರೆದು ರಾಮಚಂದ್ರ ದೇವರು ಕೇಳಿದ್ರು. ಏನು ಅಂತಂದ್ರ, ಅಲ್ಲ ಯಾಕೆ ನೀನು ಬ್ರಾಹ್ಮಣರಿಗೆ ಅತಿಥಿ ಸತ್ಕಾರವನ್ನ ಉಪಚಾರವನ್ನ ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸ್ಲಿಕ್ಕೆ ಯಾಕೆ ಬರಲಿಲ್ಲ? ನೀನು ಏನಾದ್ರೂ ನಮ್ಮಪ್ಪನ ಶ್ರಾದ್ದ ಮಾಡಿದ್ದಕ್ಕೆ ಬೇಜಾರಾಯ್ತಾ? ಎಂಥ ಚಲೋ ರಾಣಿಗತೆ ಇದ್ದೆ, ಕಾಡಿಗಟ್ಟು ಬಿಟ್ಟ ನಿಮ್ಮಪ್ಪ ಅಂತಿಕೊಂಡು ಹೇಳಿ ಸಿಟ್ಟು ಬಂದದೇನು ನಮ್ಮಪ್ಪನ ಮೇಲೆ. ಹಾಗಾಗಿ ಯಾಕೆ ನೀನು ಬರಲಿಲ್ಲ ಅಂತ ಕೇಳಿದ್ರೆ ಸೀತಾದೇವಿ ಒಂದೇ ಮಾತಂತ, ಏನು ಅಂತಂದ್ರೆ, ಇಲ್ಲ ನಾನು ಬಡಿಸ್ಲಿಕ್ಕೆ ಅಂತ ಹೊರಗೆ ಬರ್ತಾ ಇದ್ದೆ, ಅಷ್ಟೊತ್ತಿಗೆ ಆ ಬ್ರಾಹ್ಮಣರಲ್ಲಿ ನನ್ನ ಮಾವಂದ್ರು ದಶರಥ ಮಹಾರಾಜನನ್ನ ಕಂಡುಬಿಟ್ಟೆ
ಒಂದು ವೇಳೆ ಏನಾದ್ರೂ ನಾನು ಬಡಿಸಬೇಕಾದ್ರೆ ಆ ದಶರಥ ಮಹಾರಾಜನಿಗೆ ಅಯ್ಯೋ ಎಂತಹ ರಾಣಿಯಂತೆ ಇರೋಳನ್ನ ಕಾಡಿಗೆ ಅಟ್ಬಿಟ್ನಲ್ಲ ಅಂತ ಎಲ್ಲಿ ದುಃಖವಾಗಿ ಅಳತಾರೇನೋ ಅಂತನ್ನೋ ಕಾರಣಕ್ಕೆ ಅವ್ರಿಗೆ ತ್ರಾಸ ಕೊಡಬಾರ್ದು ಅಂತ ನಾನು ಬರ್ಲಿಲ್ಲ ಅಂತಂದಂತೆ. ನೋಡ್ರಿ, ಸೀತಾದೇವಿಗೆ ಎಷ್ಟು ಪಿತೃಗಳ ಭಕ್ತಿ ಇತ್ತು. ಹಾಗೆ ಅದನ್ನು ನೆನೆಸ್ಕೊಂಡು ರಾಮದೇವರು ಅಂತಾರಂತೆ, ಶಿಷ್ಯ ದೇವದ್ವಿಜ ಪಿತೃ ಸಮಾರಾಧನೆ ಬಂಧುರಾರ್ಥವು. ನನ್ನ ಬಹಳ ದುಃಖ ಆದಾಗ ನನ್ನ ಬಂಧುಗಳು ಹೇಗೆ ಸಮಾಧಾನವನ್ನು ಮಾಡಬೇಕೋ ಹಾಗೆ ಮಾಡ್ತಕ್ಕಂತಹ ಸೀತಾದೇವಿ ಇಂತಹ ಕಾನನದಲ್ಲಿ ಎಂತಹ ದೊಡ್ಡ ಸಖಿಯಾಗಿ ಇದ್ದಳು ಅವಳು ಅಂತಹವಳನ್ನು ನಾನು ಕಳ್ಕೊಂಡ್ ಬಿಟ್ಟೇನಿ, ಏನು ಮಾಡಬೇಕು ತಿಳಿತಾ ಇಲ್ಲ ಅಂತ ರಾಮಚಂದ್ರ ದೇವರು ಅನ್ವೇಷಣೆಯನ್ನ ಮಾಡ್ತಾ 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 ಪಂಪಾ ಸರೋವರಕ್ಕೆ ಬಂದ್ರಂತೆ. ಪಂಪಾ ಸರೋವರಕ್ಕೆ ಬಂದ ಮೇಲೆ ದೂರದಿಂದ ಸುಗ್ರೀವ ನೋಡಿದ. ತುಂಬಾ ಹೆದರಿಕಾಗ್ಬಿಡತ್ತಂತೆ. ಯಾಕೆ ಅಂತಂದ್ರೆ, ಇಲ್ಲ ಹೇಳಿಕ್ ಬರುವುದಿಲ್ಲ, ವಾಲಿ ಏನಾದ್ರೂ ಮಾರು ವೇಷದಲ್ಲಿ ಯಾರನ್ನ ನನ್ನ ಸಾಯಿಸ್ಲಿಕ್ಕೆ ಕಳಶಾನೋ ಏನೋ, ಅದಕ್ಕ ಹನುಮಂತ ದೇವರ ಹೋಗಿ ಅವ್ರು ಯಾರು ಸ್ವಲ್ಪ ಭೇಟಿ ಮಾಡ್ಕೊಂಡು ಬರ್ರಿ ಅಂತ ಹನುಮಂತ ದೇವರನ್ನ ಆ ರಾಮ ಲಕ್ಷ್ಮಣ ದೇವರ ಹತ್ರ ಕಳಿಸಿದರು. ಕಳಿಸಿದಾಗ ಹೇಗಿತ್ತು ರಾಮದೇವರದು, ಲಕ್ಷ್ಮಣ ದೇವರದು ಮತ್ತು ಹನುಮಂತ ದೇವರ ಸಂಭಾಷಣೆ ಹೇಗಿತ್ತು? ವಾಲ್ಮೀಕಿ ರಾಮಾಯಣ ಅತ್ಯದ್ಭುತವಾಗಿ ಹೇಳ್ತದೆ. ನಾವು ಸಾಮಾನ್ಯವಾಗಿ ಹನುಮಂತ ದೇವರು ಅಂತಂದ್ರೆ ಏನ್ ತಿಳ್ಕೊಂಡೇವಿರಿ ಅಂತಂದ್ರೆ, ಹನು ಅಂತಂದ್ರೆ ಗದ್ದ ಊದಿಸ್ಕೊಂಡವರು, ಹಾಗಾಗಿ ಹನುಮಂತ ಹನುಮಂತ ಅಂತ ಅವ್ರನ್ನ ಕರಿತೀವಿ. ಅದು ಯಾಕೆ ಗದ್ದ ಓದಿತು ಅಂದ್ರೆ ಅದಕ್ಕೊಂದು ದೊಡ್ಡ ಕಥೆ ಹೇಳ್ತೇವೆ ನಾವು. ಏನು ಅಂತಂದ್ರೆ, ಹುಟ್ಟಿದಾಗೇನೆ ಆ ಸೂರ್ಯನನ್ನ ಹಣ್ಣು ಅಂತ ತಿಳ್ಕೊಂಡು ಅದನ್ನ ಹಿಡಿಲಿಕ್ಕೆ ಹೋಗಿದ್ರು. ಆವಾಗ ಇಂದ್ರದೇವರು ಹೊಡೆದ್ರು ವಜ್ರಾಯುಧದಿಂದ. ಅದಕ್ಕಾಗಿ ಬಾಯಿಯವರಿಗೆ ಊದಿಕೊಂಡಿದ್ದಕ್ಕ, ಗದ್ದ ಊದಿಕೊಂಡಿದ್ದಕ್ಕ ಅವರಿಗೆ ಹನುಮಾನ್ ಅಂತ ಕರೀತಾರ ಅಂತ ಒಂದು ಮಿಥ್ಯಾಜ್ಞಾನವನ್ನು ಹೊಂದುವಂತಹ ಒಂದು ಕಥೆಯನ್ನು ನಾವು ಹೇಳಿಬಿಡ್ತೇವೆ. ಅದೆಲ್ಲ ಆಚಾರ್ಯರು ಹೇಳ್ತಾರೆ. ಹನುಮಾನ್ ಅಂತಂದ್ರೆ ಏನು ಅಂತಂದ್ರೆ, ಹನ ಶಬ್ದೋ ಜ್ಞೇಯವಾಚಿ, ಜ್ಞಾನವಾಚಿ ಅಂತ ಹೇಳ್ತಾರೆ. ಹನ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಯಾರು ಜ್ಞಾನವನ್ನು ಹೊಂದಿದ್ದಾರೋ, ಈಗ ಧನ ಇದ್ದವನೇನು ಧನವಾನ್ ಅಂತ ಅರ್ಥ. ಧನ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಅದನ್ನ ಹೊಂದಿದವನು ಅನ್ನೋ ಕಾರಣಕ್ಕೆ ಅವನಿಗೆ ಹನುಮಾನ್ ಅಂತ ಈ ರೀತಿಯಾಗಿ ಕರೀತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಹನುಮಂತ ದೇವರ ಜ್ಞಾನ ಹೇಗಿತ್ತು ನೋಡ್ರಿ. ಅನೇಕ ರೀತಿಯ ಸಂಭಾಷಣೆ ಆಯ್ತಂತ್ರಿ. ರಾಮದೇವರಿಗೂ ಹನುಮಂತ ದೇವರಿಗೂ ಸಂಭಾಷಣೆ ಆಯ್ತು. ನೀವ್ಯಾರು ಎಲ್ಲ ಉಭಯ ಕುಶಲೋಪರಿ ಎಲ್ಲ ಆಯ್ತಂತ್ರಿ. ಕೇಳಿದಾಗ ಅದು ಆಯ್ತು, ಎಲ್ಲ ಪರಿಚಯ ಆಡಿಕೊಂಡು ಸುಗ್ರೀವನ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಿಮ್ಮ ಏನು ಯಾವ ಕಾರ್ಯಕ್ಕಾಗಿ ನೀವು ಬಂದಿರಿ ಅದನ್ನ ನಾವು ಸುಗ್ರೀವ ಮಾಡಿಸ್ತಾನೆ, ಏನು ಆ ಸೇವೆಯನ್ನ ನಮಗೆ ಅವಕಾಶವನ್ನು ಒದಗಿಸಿಕೊಡ್ರಿ ಅಂತ ಇಷ್ಟೆಲ್ಲ ಹೇಳಿ ಹನುಮಂತ ದೇವರು ಹೋದ್ರ. ನೋಡ್ರಿ, ಹೋದ ಮೇಲೆ ಹನುಮಂತ ದೇವರ ಬಗ್ಗೆ ರಾಮದೇವರು ಆಡ್ಕೊಂಡ್ರಂತ. ಏನು ಅಲ್ಲ, ಇಷ್ಟೋ ತನಕ ನನ್ನ ಜೊತೆ ಮಾತನಾಡಿದ ಒಂದು ಅಪಶಬ್ದ ಇವನ ಬಾಯಲ್ಲಿ ಬರಲಿಲ್ಲಲ್ಲ ಅಂತ. ನೋಡ್ರಿ, ರಾಮದೇವರಂತಾರೆ, ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ. ಅಲ್ಲ, ಇಂತಿಂತಹ ದೊಡ್ಡ ದೊಡ್ಡ ವೇದಗಳನ್ನೆಲ್ಲ ಓದೇನಿ ಅಂತಕೊಂಡು ದೊಡ್ಡ ದೊಡ್ಡ ವೈದಿಕರಾಗಿ ತೋರಿಸ್ತಕ್ಕಂಥವ್ರೆಲ್ಲರೂ ಕೂಡ ಒಂದ್ 5 ನಿಮಿಷ ಮಾತನಾಡ್ರಿ ಅಂತಂದ್ರೆ ಚಲೋ ಮಾತಕ್ಕಿಂತ ಕೆಟ್ಟ ಅಂದ್ರೆ ಅಪಶಬ್ದಗಳು, ತಪ್ಪು ಶಬ್ದಗಳನ್ನು ಉಚ್ಚಾರ ಮಾಡೋದೇ ಬಹಳ. ನಾವು ಅಂತಹದ್ದು ಇಷ್ಟೋ ತನಕ ಸಂಭಾಷಣೆಯನ್ನ ಮಾಡಿದ್ರು ಒಂದು ಶಬ್ದ ಬರಲಿಲ್ಲ. ನೂನಂ ವ್ಯಾಕರಣಂ ಕೃಸ್ತಂ ಅನೇನ ಬಹುಧಾ ಶ್ರುತಂ ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಒಂದು ಅಪಶಬ್ದ ಇವನ ಬಾಯಲ್ಲಿ ಬರಲಿಲ್ಲಲ್ಲ, ಎಂತಹ ಜ್ಞಾನ ಇವಂದು ಅಂತ ರಾಮದೇವರು ಏನು ಮಾಡ್ತಾರೆ, ಉದ್ಗಾರ ಹೊಂದಿದ್ದಾರೆ. ಅಂತಹ ಜ್ಞಾನ ಉಳ್ಳವರು ಹನುಮಂತ ದೇವರು. ನಾವು ಒಂದೊಂದು ಶಬ್ದವನ್ನ ಆಡುವಾಗ ಆಯಾ ಶಬ್ದಗಳನ್ನ ವ್ಯಾಕರಣದಲ್ಲಿ ಒಂದೊಂದು ವರ್ಣಗಳು ಒಂದೊಂದು ಸ್ಥಾನದಲ್ಲಿ ಹುಟ್ಟುತ್ತಾವಂತ್ರಿ. ನಮ್ಮ ದೇಹದ ಒಂದೊಂದು ಸ್ಥಾನದಲ್ಲಿ ಒಂದೊಂದು ವರ್ಣಗಳು ಹುಟ್ಟುತ್ತಾವಂತ. ಈಗ ಕ ಖ ಗ ಘ ङ ಇವೆಲ್ಲ ಕಂಠದಲ್ಲಿ ಹುಟ್ಟುವಂತಹ ಶಬ್ದಗಳು. ಬೇಕಾದ್ರೆ ಕುತ್ತಿಗೆ ಜೋರ ಒತ್ಕೊಂಡು ಆ ಶಬ್ದಗಳನ್ನು ಹೇಳಿಕೆ ಬರೋದಿಲ್ಲ. ಪ ಪ ಬ ಭ ಮ ಇದು ತುಟಿಯಲ್ಲಿ ಹುಟ್ಟತಕ್ಕಂತಹ ವರ್ಣಗಳು. ಚ ಚ ಜ ಝ ಯ ಇವು ನಾಲಿಗೆ ಅಂಗಳದ ಮೇಲ್ಭಾಗ ಮೇಲೆ ಹೋಗಿ ಟಚ್ ಆಗ್ಬೇಕ್ರಿ, ಅವಾಗ ಹುಟ್ಟತಕ್ಕಂತಹ ವರ್ಣಗಳು. ಟ ಟ ಡ ಢ ಣ ಬಾಯಿ ಹೊಡಿಬೇಕು, ಹಿಂಗೆ ನಾಲಿಗೆ ತುದಿ ಮೇಲ್ಭಾಗಕ್ಕೆ ಹೊಡಿಬೇಕು, ಆವಾಗ ಹುಟ್ಟುವಂತಹ ವರ್ಣಗಳು. ಹೀಗೆ ಒಂದೊಂದು ವರ್ಣಗಳು ಹುಟ್ಟುವ ಸ್ಥಾನಗಳು ಅಂತ ಬರೀ. ಅದಕ್ಕ ವರ್ಣೋತ್ಪತ್ತಿ ಸ್ಥಾನಗಳು ಅಂತ ವ್ಯಾಕರಣದಲ್ಲಿ ಕರೆದಾರ.
ಹನುಮಂತ ದೇವರು ಇಷ್ಟು ಚಂದವಾಗಿ ಮಾತನಾಡ್ತಾ ಇದ್ರು ಅಂತಂದ್ರೆ ಯಾವ ಯಾವ ವರ್ಣಗಳು ಎಲ್ಲೆಲ್ಲಿ ಹುಟ್ಟಬೇಕು, ಎಲ್ಲೆಲ್ಲಿ ಹುಟ್ಟಬೇಕಾದ್ರೆ ಏನೇನು ಪ್ರಯತ್ನವನ್ನು ಮಾಡಬೇಕು ಅಷ್ಟು ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡ್ತಾ ಇದ್ರು. ನಾವು ಹಕ್ ಅನ್ನೋದು, ದಕ್ ಧ ಅನ್ನೋದು, ಬಕ್ ಭ ಬರೀ ಹಿಂಗ ಅಪಭ್ರಂಶ ಶಬ್ದಗಳೇ ಹೆಚ್ಚು ನಾವು ಮಾತನಾಡಬೇಕಾದ್ರೆ. ಆದರೆ ಹನುಮಂತ ದೇವರು ಅಷ್ಟೆಲ್ಲ ಮಾತನಾಡಿದ್ರು ಕೂಡ ಒಂದು ಅಪಶಬ್ದ ಅವರ ಬಾಯಲ್ಲಿ ಬರಲಿಲ್ಲ ಅಂತ ಈ ರೀತಿಯಾಗಿ ರಾಮಚಂದ್ರ ದೇವರು ಅವರ ಜ್ಞಾನದ ಬಗ್ಗೆ, ಹನುಮಂತ ದೇವರ ಜ್ಞಾನದ ಬಗ್ಗೆ ಉದ್ಗಾರವನ್ನು ತೆಗೀತಾರೆ. ಅಂತಹ ಹನುಮಂತ ದೇವರು ಆ ರಾಮಚಂದ್ರ ದೇವರನ್ನ, ಲಕ್ಷ್ಮಣ ದೇವರನ್ನ ಸುಗ್ರೀವನ ಜೊತೆಗೆ ಸಂಧಾನವನ್ನು ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿಸಿ, ಇಲ್ಲ ಇವರು ರಾಮಚಂದ್ರ ದೇವರು ಅಂತ ಎಲ್ಲ ಸುಗ್ರೀವನಿಗೆ ಅವರ ಪರಿಚಯವನ್ನ ಮಾಡಿಕೊಡ್ತಾನೆ. ಮಾಡಿಕೊಟ್ಟ ಮೇಲೆ ಸುಗ್ರೀವ ಹೇಳ್ತಾನಂತೆ, ಇಲ್ಲ ಬಹುಶಃ ಇವೆಲ್ಲ ನಿನ್ನ ಕಥೆಯನ್ನು ಕೇಳಿಕತ್ರ, ಅಂದ್ರ ಹಿಂಗ ಸೀತೆ ಅಪಹರಣವಾಗಿದ್ದು, ಸೀತಾನ್ವೇಷಣೆಗೆ ನೀನು ಬಂದಿದ್ದು, ಇವನ್ನೆಲ್ಲ ನೋಡಿದ್ರೆ ಬಹುಶಃ ನಮ್ಮ ಈ ಪ್ರಾಂತದಲ್ಲಿ ಕೆಲವೊಂದು ಆಭರಣಗಳು, ಹೆಣ್ಣು ಮಕ್ಕಳ ಆಭರಣಗಳು ಬಿದ್ದಾವ, ಅದು ಬಹುಶಃ ನಿಮ್ಮ ಸೀತೆಯದೇನು ನೋಡು ಅಂತ ಸುಗ್ರೀವ ಕೆಲವೊಂದು ಆಭರಣಗಳನ್ನ ರಾಮಚಂದ್ರ ದೇವರಿಗೆ ಕೊಟ್ರಂತ. ನೋಡ್ರಿ, ಯಾವಾಗಲೂ ನಾವು ಮುಂದೆ ಒಬ್ಬರಿಂದ ಒಂದು ಕೆಲಸ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಮಧ್ಯೆ ಸಂತೋಷ ಪಡಿಸ್ಬೇಕಂತ. ಅದಕ್ಕ ಸುಗ್ರೀವ ಏನ್ ಮಾಡದ ಅಂತಂದ್ರ, ಇವು ಬಹುಶಃ ಸೀತೆಯ ಆಭರಣಗಳು ಇರಬಹುದೇನೋ ನೋಡು ಅಂತ ಕೊಟ್ಟು ರಾಮದೇವರಿಗೆ ಮಧ್ಯೆ ಸಂತೋಷ ಪಡಿಸ್ತಾನಂತ. ಯಾಕಂತಂದ್ರೆ ಅವನಿಂದ ದೊಡ್ಡ ಕೆಲಸ ಆಗ್ಬೇಕಾಗಿದೆ. ಯಾರಿಗೆ? ಸುಗ್ರೀವನಿಗೆ. ಯಾಕಂದ್ರೆ ತನ್ನ ಅಣ್ಣನ ಸಂಹಾರ ಆಗ್ಬೇಕಾಗಿಲ್ಲ. ಹಾಗಾಗಿ ರಾಮದೇವರು ಅವೆಲ್ಲ ಆಭರಣಗಳನ್ನು ಕೈಯಾಗಿ ಹಿಡಿದ್ರಂತ. ಬಹಳ ದುಃಖ ಆಯ್ತಂತ್ರಿ ರಾಮದೇವರಿಗೆ. ಬಾಜುಕ್ ಲಕ್ಷ್ಮಣ ದೇವರು ಇದ್ರಂತ. ಅವ್ರಿಗೆ ಕೇಳಿದ್ರಂತ, ಲಕ್ಷ್ಮಣ ಇದು ನಿಮ್ಮ ವೈನಿ, ನಿಮ್ಮ ಅತ್ತಿಗೆ ಆಭರಣಗಳನ್ನು ನೋಡು ಅಂತ ಕೇಳಿದ್ರಂತ. ನೋಡ್ರಿ, ಲಕ್ಷ್ಮಣ ದೇವರು ಎಂತಹ ಸೀತೆಯ ಮೇಲೆ ಭಕ್ತಿ ಇಟ್ಟಿದ್ರು ಅಂತಂದ್ರ ಅವನ್ನೆಲ್ಲ ಆಭರಣಗಳನ್ನು ನೋಡಿ ಲಕ್ಷ್ಮಣ ದೇವರು, ಅಣ್ಣ ಇವೆಲ್ಲ ಸೀತಾದೇವಿ ಆಭರಣಗಳು ಅಂತ ಡೈರೆಕ್ಟ್ ಆಗಿ ಅನ್ಲಿಲ್ರಿ. ವಾಲ್ಮೀಕಿ ರಾಮಾಯಣ ಹೇಳ್ತದ, ನಾಹಂ ಜಾನಾಮಿ ಕೇಯೂರೆ, ನಾಹಂ ಜಾನಾಮಿ ಕುಂಡಲೆ, ನೂಪರೇ ತ್ವಭಿಜಾನಾಮಿ ನಿತ್ಯಂ ಪದಾಭಿವಂದನಾಥ ಅಂತ ಹೇಳ್ತದ. ಅಣ್ಣ ನನಗ ಆ ಏನ್ ಕೇಯೂರ ಅದ ನೋಡು, ಅದು ಸೀತಾಂದ್ ಹೌದು ಅಲ್ಲೋ ಗೊತ್ತಿಲ್ಲ. ಆ ಕರ್ಣಕುಂಡಲಗಳು ನೋಡು, ಅದು ಸೀತಾದೇವಿ ಹೌದನೋ ಅದು ನನಗೆ ಗೊತ್ತಿಲ್ಲ. ಆದರೆ ಆ ಗೆಜ್ಜೆ ಅದ ನೋಡು, ಅದು ಮಾತ್ರ ಸೀತಾದೇವಿದು ಅಂತಂದ್ರಂತ ಲಕ್ಷ್ಮಣ ದೇವರು. ಯಾಕೆ ಹಿಂಗಂದ್ರು? ನೋಡ್ರಿ, ಲಕ್ಷ್ಮಣ ದೇವರಿಗೆ ಸೀತಾದೇವಿಯ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತಂದ್ರೆ ಎಂದಿಗೂ ಸೀತಾದೇವಿಯನ್ನ ಮುಖ ಕೊಟ್ಟು ನೋಡಂಗೇ ಇಲ್ಲ ಅಂತ ಲಕ್ಷ್ಮಣ ದೇವರು. ಯಾಕಂತಂದ್ರೆ ಅಷ್ಟು ಭಕ್ತಿ ಅಂತ. ಯಾವಾಗಲೂ ಹಿಂಗ ಸೀತಾದೇವಿ ಲಕ್ಷ್ಮಣ ದೇವರು ಕರೆದ ತಾಯಿ ಆಜ್ಞೆ ಮಾಡು, ಯಾವಾಗಲೂ ತಲೆಯನ್ನ ಬಗ್ಗಿಸೇ ಸೀತಾದೇವಿ ಜೊತೆ ಮಾತಾಡ್ತಾ ಇದ್ರು ಲಕ್ಷ್ಮಣ ದೇವರು. ಹಾಗಾಗಿ ಆಕಿ ಮುಖ ಕಿವಿಯಲ್ಲಿ ಹಾಕೊಂಡ ಕರ್ಣಕುಂಡಲ ನನಗೆ ಗೊತ್ತಿಲ್ಲ, ಕೇಯೂರ ಗೊತ್ತಿಲ್ಲ, ಆದರೆ ಗೆಜ್ಜೆ ಮಾತ್ರ ನನಗೆ ಗೊತ್ತದ. ಯಾಕೆ? ನಿತ್ಯಂ ಪದಾಭಿವಂದನ. ಆ ಸೀತಾದೇವಿಗೆ ನಿತ್ಯ ಅಭಿವಂದನೆಯನ್ನ ಮಾಡ್ತಾ ಇದ್ವಿಲ್ಲ, ಅಭಿವಂದನೆಯನ್ನ ಮಾಡಬೇಕಾದ್ರೆ ಆ ಏನ್ ಗೆಜ್ಜೆಯನ್ನ ನೋಡ್ತಿದ್ನೋ ಅದನ್ನ ನೋಡಿ ನನಗೆ ಗೊತ್ತಾಗ್ತದ ಇದು ಸೀತಾದೇವಿದೆ ಅಂತ. ನೋಡ್ರಿ, ಎಷ್ಟು ಲಕ್ಷ್ಮಣ ದೇವರು ಸೀತಾದೇವಿಯ ಮೇಲೆ ಭಕ್ತಿಯನ್ನು ಮಾಡ್ತಾ ಇದ್ರು. ಯಾವಾಗ ಏನು ಅಂತಂದ್ರ ಅತ್ತಿಗೆ ಅಂದ್ರೆ ತಾಯಿಯ ಸಮಾನ ಅಂತ, ನಾದಿನಿ ಅಂತಂದ್ರೆ ಮಗಳ ಸಮಾನ ಅಂತ. ಅತ್ತಿಗೆ ತಾಯಿಯ ಸಮಾನ ಅಂತನ್ಲಿಕ್ಕೆ ಶ್ರೇಷ್ಠ ಉದಾಹರಣೆ ಅಂತಂದ್ರೆ ಸೀತಾದೇವಿಗೆ ಲಕ್ಷ್ಮಣ. ತಾಯಿಗೆ ಹೇಗೆ ಗೌರವವನ್ನು ಕೊಡಬೇಕು ಅಷ್ಟು ಗೌರವವನ್ನ ಲಕ್ಷ್ಮಣ ದೇವರು ಕೊಡ್ತಾ ಇದ್ರು. ಅದನ್ನ ನೋಡಿದ ಮೇಲೆ ಬಹಳ ದುಃಖ ಆಯ್ತಂತ್ರಿ. ಅಯ್ಯೋ, ಇವೆಲ್ಲ ನನ್ನ ಹೆಂಡತಿಯ ಆಭರಣಗಳಲ್ಲ, ಇಷ್ಟೆಲ್ಲ ಇಲ್ಲಿ ಬಿದ್ದು ಬಿಟ್ಟಾವಲ್ಲ, ಆ ಪಾಪಿ ಅಸುರ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟಾನಲ್ಲ, ಯಾರು ಕರ್ಕೊಂಡು ಹೋಗ್ಯಾರೋ ಏನೋ ಅಂತ ಅನ್ಕೋತ ಅವುಗಳನ್ನೆಲ್ಲ ನೋಡಿ ತೊಳೆದ್ರಂತ್ರಿ ರಾಮದೇವರು. ನೋಡಿ, ರಾಮದೇವರಿಗೆ ಸೀತಾದೇವಿಯ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ ಆಭರಣಗಳನ್ನೆಲ್ಲ ನೋಡ್ಕೋತ ನೋಡ್ಕೋತ ಧೂಳು ಹಿಡಿದು ಬಿಟ್ಟಿದ್ರಿ. ಬಹಳ ದಿವಸ ಆಗಿತ್ತು, ನೆಲದ ಮೇಲೆ ಬಿದ್ದು ಯಾರ್ದೋ ಏನೋ ಅಂತಕೊಂಡು ಹೇಳಿ ಸುಗ್ರೀವ ಅದನ್ನ ಗಂಟೆ ಕಟ್ಟಿ ಇಟ್ಟುಬಿಟ್ಟಿದ್ದ. ರಾಮದೇವರ ಕೈಯಲ್ಲಿ ಕೊಟ್ಟಾಗ ಅವನ್ನೆಲ್ಲ ನೋಡಿ ರಾಮದೇವರು ತೊಳೆದ್ರಂತ್ರಿ. ಎದರಿಂದ ತೊಳೆದ್ರು ಅಂತಂದ್ರೆ ತಮ್ಮ ಕಣ್ಣೀರಿನಿಂದ ತೊಳೆದ್ರಂತ್ರಿ. ಕವಿ ಹೇಳ್ತಾನೆ, ಪ್ರತ್ಯರ್ಪಿತಾನಾಂ ಕಪಿ ಪುಂಗವೇನ ರಾಮಸ್ವ ಕಾಂತಾಧೃತ ಭೂಷಣಾನಾಂ ಸಂಸ್ಕಾರ ಹೈನ್ಯಾತ ಪರಿಧೂಸರಾಣಾಂ ಪ್ರಕ್ಷಾಲನಂ ಬಾಷ್ಪಜಲೈಶ್ಚಕಾರ.
ಆ ಸುಗ್ರೀವ ಅದನ್ನು ಕೊಟ್ಟಿದ್ದಂತ್ರಿ ಆಭರಣಗಳನ್ನು. ಆ ಆಭರಣಗಳನ್ನೆಲ್ಲ ನೋಡಿದಂತ ರಾಮದೇವರು ನೋಡಿ ಎಷ್ಟು ಧೂಳಾಗ್ಬಿಟ್ಟೆ ಅಲ್ಲ, ನನ್ನ ಹೆಂಡತಿ ಆಭರಣಗಳೆಲ್ಲ ಎಷ್ಟು ಧೂಳಾಗ್ಯದಲ್ಲ ಅಂತಕೊಂಡು ಹೇಳಿ ಅವುಗಳನ್ನೆಲ್ಲ ತನ್ನ ಕಣ್ಣೀರಿನಿಂದ ತೊಳೆದಂತ. ಅದನ್ನ ಕವಿಗಳು ಪದ್ಯಾನುವಾದ ಮಾಡ್ಯಾರ, ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ತಪನ ತನಯ ಕಪಿಗಳಲ್ಲಿ ಹಿರಿಯ ಸುಗ್ರೀವನಿಂದ ಪಡೆದ. ತಪನ ತನಯ ಅಂತಂದ್ರ ಸೂರ್ಯನ ಮಗ ಯಾರು? ಸುಗ್ರೀವ. ತಪನ ತನಯ ಕಪಿಗಳಲ್ಲಿ ಹಿರಿಯ ಕಪಿಶ್ರೇಷ್ಠನಾದಂತಹ ಸುಗ್ರೀವನಿಂದ ಪಡೆದ. ತನ್ನ ಮಡದಿ ಆ ಜನಕ ತನಯೇ ಮುದದಿಂದ ಧರಿಸಿ ಮೆರೆದ. ಅವನ್ನೆಲ್ಲ ನೋಡಿದ ತಕ್ಷಣ ನೆನಪಾತಂತ್ರ, ಅಯ್ಯೋ ಎಷ್ಟ್ ಚಂದ ಆಭರಣಗಳನ್ನು ಹಾಕೊಂಡು ಅರಮನೆಯೊಳಗ ಆ ಕಡೆ ಈ ಕಡೆ ಆ ಕಡೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಅಡ್ಡಾಡ್ತಾ ಇದ್ಲಿಕ್ಕೆ ಅವನ್ನೆಲ್ಲ ನೆನ್ಪು ಮಾಡ್ಕೊಂಡಂತ್ರಿ ರಾಮದೇವರು. ತನ್ನ ಮಡದಿ ಆ ಜನಕ ತನಯೇ ಮುದದಿಂದ ಧರಿಸಿ ಮೆರೆದ. ಸುರರ ವೈರಿ ಎಳೆದೊಯ್ಯುವಾಗ ಕೆಳಬಿದ್ದು ಧೂಳು ಹಿಡಿದ. ಒಡವೆಗಳನ್ನು ಶ್ರೀರಾಮಚಂದ್ರ ಕಣ್ಣೀರಿನಿಂದ ತೊಳೆದ. ಆ ಎಲ್ಲ ಆಭರಣಗಳನ್ನ ಪರಮಾತ್ಮ ತನ್ನ ಕಣ್ಣೀರಿನಿಂದ ತೊಳೆದಂತೆ. ಅಷ್ಟು ಪ್ರೀತಿಯನ್ನ ಸೀತಾದೇವಿಯ ಮೇಲೆ ಮಾಡಿದಂತಹ ಮಹಾನುಭಾವ ರಾಮಚಂದ್ರ ದೇವರು ಅವನ್ನೆಲ್ಲ ತೆಗೆದಿಟ್ಟುಕೊಂಡು, ಸುಗ್ರೀವ ನನಗೆ ನೀವು ಸೀತಾನ್ವೇಷಣೆಯನ್ನ ಮಾಡಿಕೊಟ್ರೆ ನಾನು ನಿನಗೇನು ಪ್ರತ್ಯುಪಕಾರವನ್ನು ಮಾಡ್ಬೇಕು ಹೇಳು ಅಂತ ಕೇಳ್ಕೊಂಡಂತೆ. ಆವಾಗ ಸುಗ್ರೀವ ಹೇಳಂತ, ಇಲ್ಲ ನಮ್ಮ ಅಣ್ಣನನ್ನ ಸಂಹಾರ ಮಾಡಿ ನನ್ನನ್ನು ಬದುಕಿಸು ಅಂತ ಕರೆದ. ಆವಾಗ ರಾಮಚಂದ್ರ ದೇವರು ಅಂದ್ರ, ಅಲ್ಲೋ ನಿಮ್ಮಣ್ಣ ಏನ್ ಮಾಡ್ಯಾನೋ ನಿನಗ, ಅವನಿಂದ ಏನ್ ತೊಂದರೆ ಆಗಿದೆ ನಿನಗ, ಯಾಕೆ ಏನ್ ಇಬ್ರು ಅಣ್ಣ ತಮಗೆ ಏನು ವೈರತ್ವ ಬರ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರು. ಆವಾಗ ಸುಗ್ರೀವ ವೈರತ್ವದ ಕಾರಣವನ್ನ ಹೇಳ್ತಾನಂತ. ಇಲ್ಲ, ಏ ಮಾಯಾವಿ ದುಂದುಬಿ ಅಂತ ಇಬ್ರು ಅಸುರರು. ಆ ಮಾಯಾವಿ ಅನ್ನುವಂತಹ ಅಸುರ ತನ್ನ ಸಹೋದರನಾದಂತಹ ದುಂದುಬಿಯನ್ನ ವಾಲಿ ಕೊಂದಾನ ಅನ್ನುವಂತಹ ಕಾರಣಕ್ಕೆ ಅವನ ಮೇಲೆ ಯುದ್ಧವನ್ನು ಮಾಡಬೇಕು, ಅವನನ್ನು ಕೊಲ್ಲಬೇಕು ಅಂತ ಬಂದಾಗ ವಾಲಿ ಇವನ ಜೊತೆಗೆ ಯುದ್ಧ ಮಾಡಬೇಕು ಅಂತಕೊಂಡು ಹೇಳಿ ಅವನನ್ನು ಅಟ್ಟಿಸಿಕೊಂಡು ಹೋದ್ನಂತೆ. ಹೋಗಿ ಒಂದು ಗುಹೆ ಒಳಗೆ ಹೋಗಿಬಿಟ್ಟ. ನಾನು ಅವನ ಹಿಂದೆ ಹೋಗಿದ್ದೆ, ಅಣ್ಣನಿಗೆ ಸಹಾಯ ಮಾಡೋಣ ಅಂತ ನಾನು ಹೋಗಿದ್ದೆ. ಹೋಗುವಾಗ ಅವ ಮಾಯಾವಿ ಗುಹೆ ಒಳಗೆ ಹೊಕ್ಕೊಂಡ್ಬಿಟ್ಟ. ನಮ್ಮಣ್ಣಂದ, ನೋಡು ನೀನ್ ಇಲ್ಲೇ ಇರು, ನಾನು ಒಳಗೆ ಹೋಗಿ ಅವನನ್ನು ಸಂಹಾರ ಮಾಡಿ ಬರ್ತೇನೆ ಅಂತಕೊಂಡು ಹೇಳಿ ಆ ಒಳಗೆ ಹೋದ. ಎಲ್ಲಿ? ಆ ಗುಹೆ ಒಳಗೆ ಹೋದ. ವರ್ಷಗಟ್ಲೆ ಆಯ್ತು, ಇಬ್ರು ಹೊರಗೆ ಬರ್ತಾನೆ ಇಲ್ಲ. ಜೋರಿ ಗರ್ಜಿಸಿ ಇಬ್ರು ಯುದ್ಧವನ್ನು ಮಾಡ್ಲಿಕ್ಕತ್ತಾರ. ಯಾರು ಸತ್ರು, ಯಾರು ಬಿಟ್ರು, ಯಾರು ಹೊಡೆದಾಡ್ಲಿಕ್ಕತ್ತಾರೋ, ಯಾರು ಹೊಡೆತಾ ತಿನ್ಲಿಕ್ಕತ್ತಾರೋ ಏನು ನನಗೆ ಗೊತ್ತಾಗಲಿಲ್ಲ. ಕಡೀಕೆ ವರ್ಷಾನುಗಟ್ಲೆ ಆದ ಮೇಲೆ ಅಲ್ಲಿಂದ ರಕ್ತದ ಬುರುಗಳೆಲ್ಲ ಹರಿದು ಬಂತು. ಆವಾಗ ಬಹುಶಃ ನಮ್ಮ ಅಣ್ಣ ಸತ್ನೋ ಏನೋ ಅಂತ ಅನ್ಕೊಂಡು ಮತ್ತೆ ಆ ಮಾಯಾವಿ ಅಸುರ ಬರಬಾರದು ಅಂತ ನಾನೇನು ಮಾಡಿದೆ, ಒಂದು ದೊಡ್ಡ ಬಂಡೆಯನ್ನ ಬಿಲದ ಮೇಲೆ ಹಾಕಿ, ಗುಹೆಯ ಮೇಲೆ ಹಾಕಿ, ಅವ ಬರದಂತೆ ಓಡಿ ಬಂದು ಎಲ್ಲಾ ಸುದ್ದಿಯನ್ನ ಹೇಳಿ ಬಹಳ ದುಃಖ ಆಗಿತ್ತು. ಎಲ್ಲ ಕಪಿಗಳು ಏನ್ ಮಾಡಿದ್ರು, ಮಂತ್ರಿವರ್ಯರೆಲ್ಲ ನೀವೇ ರಾಜರಾಗಿರಿ ಅಂತಕೊಂಡು ಹೇಳಿ ನನ್ನನ್ನು ಇನ್ನೇನು ರಾಜನಾಗಿ ಪಟ್ಟಾಭಿಷೇಕವನ್ನ ಮಾಡಬೇಕು. ಅಷ್ಟೊತ್ತಿಗೆ ವಾಲಿ ಬಂದ್ಬಿಟ್ಟ. ವಾಲಿ ಬಂದು ಏನಾಯ್ತು ಅಂತಂದ್ರೆ, ಏನೋ ಎಂತಹ ಮೋಸಗಾರ ಇದ್ದೀಯೋ ನೀನು, ನಾನಿನ್ನು ಕರೀಲಿಕತ್ತೇನಲ್ಲಿ, ಏ ಸುಗ್ರೀವ ಯಾವುದೋ ಒಂದು ಬೆಟ್ಟ ಬಿದ್ದದಿಲ್ಲೇ, ತೆಗೀದನ ಕಲ್ಲು ಬಂಡೆ ಬಿದ್ದದ ಅಂತ ಎಷ್ಟು ಹೇಳಿದ್ರು ಕೂಡ ಆ ಕಲ್ಲು ಬಂಡೆಯನ್ನ ಮುಚ್ಚಿ ಮೋಸದಿಂದ ಇಲ್ಲಿ ಬಂದು ನೀನು ಪಟ್ಟಾಭಿಷೇಕನಾಗ್ತಾ ಇದ್ದೀಯಾ ಅಂತ ನಮ್ಮ ಅಣ್ಣ ಬಹಳ ನನ್ನ ಮೇಲೆ ಕ್ರೋಧಗೊಂಡು ಏನು ಮಾಡದ ಅಂತಂದ್ರೆ, ನನ್ನ ಹೆಂಡತಿಯನ್ನ ಕರೆದುಕೊಂಡು, ಯಾರು? ಸುಗ್ರೀವನ ಹೆಂಡತಿ ರುಮಾ, ಆ ರುಮೆಯನ್ನ ಕರೆದುಕೊಂಡು ಹೋಗ್ಬಿಟ್ಟ. ಜೊತೆಗೆ ನೀನು ಇಲ್ಲಿದ್ರೆ ನಿನ್ನ ಸಂಹಾರ ಮಾಡ್ತೇನೆ ಅಂತ ನಿಂತು ಬಿಟ್ಟ. ಆವಾಗ ನಾನು ಓಡಿ ಬಂದು ಈ ಋಷ್ಯಮೂಕ ಪರ್ವತದಲ್ಲಿ ಅಡ್ಕೊಂಡೇನಿ ಅಂತ ಇಷ್ಟು ಕಥೆಯನ್ನ ಹೇಳಿದ್ದಾರೆ. ಆವಾಗ ರಾಮದೇವರು ತಂದ್ರು, ಅಲ್ಲೋ ಮತ್ತೆ ಈ ಋಷ್ಯಮೂಕ ಪರ್ವತಕ್ಕ ಈ ಮತಂಗಾಶ್ರಮ ಅಂತ ಕರೀತಾರೆ. ಋಷ್ಯಮೂಕ ಪರ್ವತ ಇರೋದು ಮತಂಗಾಶ್ರಮದಲ್ಲಿ. ಇಲ್ಲಿ ಯಾಕೆ ಬಂದಿ, ಮತ್ತೆ ಇಲ್ಲಿ ನಿಮ್ಮ ವಾಲಿ ಬಂದು ನಿನ್ನನ್ನು ಸಂಹಾರ ಮಾಡ್ಲಿಲ್ಲೇನು, ನಿನ್ನನ್ನು ಹೊಡಿಲಿಲ್ಲೇನು ಅಂತ ಇತ್ತು ಅವನಿಗೆ. ಹಾಗಾಗಿ ನಾ ಇಲ್ಲಿ ಸುರಕ್ಷಿತವಾಗಿದ್ದೇನೆ ಅಂತಂದ. ಏನಿತ್ತು ಅದಕ್ಕೊಂದು ಕಥೆಯನ್ನು ಹೇಳ್ತಾನೆ. ಏನು? ಆ ಮಾಯಾವಿಯ ಸೋದರ ಇದ್ದ ನೋಡ್ರಿ, ದುಂದುಬಿ ಅಂತ. ಆ ದುಂದುಬಿಯನ್ನ ಸಂಹಾರ ಮಾಡುವ ಅವ ಕೋಣನ ರೂಪವನ್ನು ಧರಿಸಿ ಇವರ ಜೊತೆಗೆ ಯುದ್ಧವನ್ನು ಮಾಡ್ಲಿಕ್ಕೆ ಬಂದಿದ್ದ. ಆವಾಗ ಆ ಕೋಣವನ್ನ ಎತ್ತಿ ಒಗಾಶಿಬಿಟ್ಟಿದ್ದಂತೆ ವಾಲಿ. ಅದೇನಾಗಿತ್ತು, ಎತ್ತಿ ಒಗದ ಫೋರ್ಸಿಗೆ ಆ ಸೀದಾ ಕೋಣ ರೂಪದಂತಹ ದುಂದುಬಿ ಈ ಮತಂಗಾಶ್ರಮದಲ್ಲಿ ಬಂದು ಬಿದ್ದುಬಿಟ್ಟಂತೆ. ಬಂದು ಬಿದ್ದು ಇಡೀ ಮತಂಗಾಶ್ರಮ ರಕ್ತ ಕಾಲಿ ಸತ್ತು ಹೋಗ್ಬಿಟ್ಟಂತ.
ಆ ಮತಂಗ ಋಷಿಗಳು ಇದನ್ನು ವಿಚಾರ ಮಾಡಿದಂತೆ, ಯಾರು ನನ್ನ ಆಶ್ರಮವನ್ನು ಅಪವಿತ್ರ ಮಾಡಿದ್ರು ಅಂತ ವಿಚಾರವನ್ನ ಮಾಡಿ ಅಲ್ಲಿಂದಲ್ಲೇ ಒಂದು ಶಾಪವನ್ನು ಕೊಟ್ಬಿಟ್ರಂತೆ. ಏನು ಅಂತಂದ್ರೆ, ಈ ಒಂದು ಕೃತ್ಯವನ್ನ ಮಾಡಿದಂತಹ ಯಾವ ವ್ಯಕ್ತಿ ಇದ್ದಾನೋ ಅವನೇನಾದ್ರೂ ಇಲ್ಲಿ ಬಂದ ಅಂದ್ರೆ ಅವನು ಸತ್ತು ಹೋಗ್ಲಿ ಅಂತ ಶಾಪವನ್ನು ಕೊಟ್ಬಿಟ್ಟಿದ್ರು. ಹಾಗಾಗಿ ವಾಲಿಗೆ ಇಲ್ಲಿ ಬರದಂಗೆ ಒಂದು ವ್ಯವಸ್ಥೆ ಇದೆ, ಇಲ್ಲಿ ಬರುವುದಿಲ್ಲ ಅನ್ನೋ ಕಾರಣಕ್ಕೆ ನಾ ಇಲ್ಲಿ ಹೆದರಿ ಕೂತೇನಪ್ಪ. ಆದ್ದರಿಂದ ನೀನೇನು ಮಾಡು, ವಾಲಿಯನ್ನ ಸಂಹಾರ ಮಾಡಬೇಕು ಅಂತ ಈ ರೀತಿಯಾಗಿ ಒಪ್ಪಂದ ಆಯ್ತ್ರಿ. ಯಾರಿಗೆ? ರಾಮದೇವರಿಗೂ ಮತ್ತು ಸುಗ್ರೀವನಿಗೂ ಇಬ್ಬರಿಗೂ ಕೂಡ ಒಪ್ಪಂದ. ನಾನು ಸೀತಾನ್ವೇಷಣೆಯನ್ನ ಮಾಡಿ ಕೊಡ್ತೇನೆ, ನೀನು ವಾಲಿ ಸಂಹಾರವನ್ನು ಮಾಡಬೇಕು ಅಂತ ಒಪ್ಪಂದವಾಗಿ. ನೋಡ್ರಿ ಎಂತಹ ಅಜ್ಞಾನ ಸುಗ್ರೀವನಿಗೆ. ಅಲ್ಲ, ನಮ್ಮ ಅಣ್ಣನನ್ನ ಸಾಯಿಸುವಂತಹ ಸಂಹಾರ ಮಾಡುವಂತಹ ಬಲ ನಿನಗೆ ಅದನ್ನು ಅಂತ ನಾವು ಪರೀಕ್ಷೆ ಮಾಡ್ಬೇಕಲ್ಲ ಅನ್ನ. ರಾಮದೇವರು ಆಯ್ತು ನಿಮ್ಮ ಅಣ್ಣನನ್ನು ಸಂಹಾರ ಮಾಡ್ತೀನಿ ಅಂತ ಅಂದ್ಬಿಟ್ಟ. ಅಂದ ಮೇಲೆ ಸುಗ್ರೀವನಿಗೆ ಜ್ಞಾನ ಬಂತಂದ್ರೆ ಏನು, ಅಲ್ಲ ನನ್ನ ಅಣ್ಣನನ್ನು ಸಂಹಾರ ಮಾಡುವಂತಹ ಪರಾಕ್ರಮ ಇವನಿಗಿದೆಯಾ ಅಂತ ವಿಚಾರ ಮಾಡಿದಂತೆ. ನೋಡಿ, ಇದು ದೇವರ ವಿಷಯಕವಾಗಿ ಉಳಿದ ಜನರಿಗೆ ಬರುವಂತಹ ಅಜ್ಞಾನ. ಸುಗ್ರೀವನಿಗೆ ಅಜ್ಞಾನ ಬಂತು. ಏನು, ನಮ್ಮ ಅಣ್ಣ ಮಹಾಪರಾಕ್ರಮಿ, ಅವನನ್ನ ಸಂಹಾರ ಮಾಡುವ ಪರಾಕ್ರಮ ರಾಮದೇವರಿಗೆ ಇದೆಯಾ ಅಂತ ಅವನಿಗೆ ಸಂದೇಹ ಬಂತು. ಆದರೆ ಹನುಮಂತ ದೇವರಿಗೆ ಆ ಸಂದೇಹ ಬರಲಿಲ್ಲ. ಅವ್ರು ಹೇಳ್ತಾರೆ, ಏನಂತ ತಿಳಿದೀವೋ ನೀನು, ಸಾಕ್ಷಾತ್ ರಾಮಚಂದ್ರ ದೇವರು ಅವರು ಅವಶ್ಯವಾಗಿ ಸಂಹಾರವನ್ನು ಮಾಡ್ತಾರೆ ಅಂತ ಹನುಮಂತ ದೇವರೇ ಹೇಳಿದ್ರು ಕೂಡ ಸುಗ್ರೀವ ಅಂತಾನೆ ಇಲ್ಲಿಲ್ಲ, ಪರೀಕ್ಷೆ ಮಾಡಬೇಕು ಅಂತ. ಪರೀಕ್ಷೆ ಮಾಡಬೇಕು ಅಂತ ಆ ಸಪ್ತ ತಾಲ ವೃಕ್ಷಗಳನ್ನ ಅದನ್ನ ಒಂದೇ ಬಾಣದಲ್ಲಿ ನೀನೇನಾದ್ರೂ ಛೇದನವನ್ನ ಮಾಡಿದೆ ಅಂತಂದ್ರೆ ನಿನಗೆ ಅದು ಅದರ ಎಲೆಯನ್ನು ಯಾರಿಗೂ ಅಳಗಾಡಿಸ್ಲಿಕ್ಕೆ ಆಗಂಗಿಲ್ಲಂತ್ರಿ. ಅಷ್ಟು ಮಹಾಪರಾಕ್ರಮದಂತಹ ಅಸುರನ್ನ ಒಳಗೆ ಕೂತಿದ್ದ ಸಪ್ತತಾಲ ವೃಕ್ಷಗಳಲ್ಲಿ ಅದನ್ನ ಅಳಗಾಡಿಸ್ತವ ಅಂದ್ರೆ ವಾಲಿ ಒಬ್ಬನೇ ಅಂತ್ರಿ. ಹೀಗಾಗಿ ಅಳಗಾಡಿಸುವ ಪ್ರಯತ್ನವನ್ನ ವಾಲಿ ಮಾಡ್ಯಾನ ನಮ್ಮಣ್ಣ. ಅದನ್ನೇನಾದ್ರೂ ನೀ ಛೇದನವನ್ನ ಮಾಡಿದೆ ಅಂತಂದ್ರೆ ನಿನಗೆ ನಮ್ಮ ಅಣ್ಣನನ್ನ ಸಂಹಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಅಂತ ಸುಗ್ರೀವ ಅನ್ನಂತೆ. ಹಾಗಾಗಿ ಆ ಸಪ್ತತಾಲ ವೃಕ್ಷಗಳನ್ನ ಛೇದನವನ್ನ ಮಾಡಿಸಿದ. ವಿಶ್ವಾಸ ಬಂತು. ವಿಶ್ವಾಸ ಬಂದ ಮೇಲೆ ಆಯ್ತು, ಹಂಗಾರ ನಾಳೆ ನಮ್ಮ ಅಣ್ಣನನ್ನ ಯುದ್ಧಕ್ಕೆ ಕರೀತೇನೆ, ಯುದ್ಧಕ್ಕೆ ಕರೆದ ಮೇಲೆ ನೀನೇನ್ ಮಾಡು, ನಮ್ಮ ಅಣ್ಣನನ್ನ ಸಂಹಾರ ಮಾಡು ಅಂತ ಹೇಳಿದಂತ. ಆಯ್ತು, ರಾಮಚಂದ್ರ ದೇವರಂದ್ರು ಅವಶ್ಯ ಆಗಲಿ ಅಂತಂದ್ಬಿಟ್ರು. ಅವಶ್ಯ ಆಗಲಿ, ನೀನು ಯುದ್ಧಕ್ಕೆ ಕರಿ. ಯುದ್ಧಕ್ಕೆ ಕರೆದಾಗ ನಾನು ಏನು ಮಾಡ್ತೇನೆ, ಮರೆಯಲ್ಲಿ ನಿಂತು ಕೊಲ್ತೇನಿ ಅಂತಂದ್ರ. ಹಂಗ ಮಾಡು, ಯಾಕಾದೀತು, ಒಟ್ಟು ಸಾಯಿಸಿದ್ರು ಸಾಕಪ್ಪ, ನಮ್ ಕೆಲಸ ಆದ್ರೆ ಸಾಕು, ಹೆಂಗಾರ ಮಾಡು ಅಂತ ಹೇಳಿ ಸುಗ್ರೀವ ಮಾತು ಕೊಟ್ಟ. ಮರುದಿವಸ ಯುದ್ಧಕ್ಕೆ ಕರೆದ ವಾಲಿಯನ್ನ ಯುದ್ಧಕ್ಕೆ ಕರೆದಾಗ ಚಲೋ ದೊಡ್ಡ ಗರ್ಜನೆ ಮಾಡಿ, ಬಾರು ವಾಲಿ ಯುದ್ಧಕ್ಕೆ ಬಾ ಅಂತ ಕರೆದ. ಯುದ್ಧ ಆಗ್ತಾ ಇದೆ. ಹೇಳಿದ್ದವ ವಾಲಿಯನ್ನು ಸಂಹಾರ ಮಾಡ್ತಾನ ಅನ್ನೋ ವಿಶ್ವಾಸದಿಂದ ಏನು ಮಾಡದ ಅಂತಂದ್ರ ಹೋದ, ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ. ಆದರೆ ಚಲೋತ್ನೆ ಹೊಡಿಸ್ಕೊಂಡು ಬಂದ್ಬಿಟ್ಟಾರೆ ಸುಗ್ರೀವ. ಹೊಡಿಸ್ಕೊಂಡು ಬಂದ ಮೇಲೆ ತಪ್ಪಿಸ್ಕೊಂಡು ಓಡಿ ಬಂದು ರಾಮದೇವ್ರಿಗೆ ಕೆಟ್ಟ ಬೈಲಿಗತ್ಬಿಟ್ಟಂತೆ. ಅಲ್ಲೋ ನಿಂಗೆ ತಿಳಿತದಿಲ್ಲೋ ಮಾರಾಯ, ನಿನ್ನ ನಂಬಿಕೊಂಡು ನಾನು ಅಲ್ಲಿ ಹೋಗಿ ನಮ್ಮ ಅಣ್ಣನ ಜೊತೆಗೆ ಯುದ್ಧ ಮಾಡ್ಲಿಕತ್ತೀನಿ, ನೀನ್ ನೋಡಿದ್ರೆ ಅವ್ನು ಸಂಹಾರ ಮಾಡ್ತೇನೆ ಅಂತಿಕೊಂಡು ಹೇಳಿ ಸಂಹಾರಣೆ ಮಾಡ್ಲಿಂದಲೋ, ನಾನು ಎಷ್ಟು ಹೊಡೆದೆ ಒದೆ ತಿಳ್ಕೊಂಡು ಬಂದೆ ಅಂತ ಸುಗ್ರೀವ ರಾಮದೇವರ ಹತ್ರ ಹೇಳಿದ್ರೆ ರಾಮದೇವರು ಒಂದು ಉತ್ತರವನ್ನು ಕೊಟ್ಟರಂತೆ. ಏನು ಅಂತಂದ್ರೆ, ಇಲ್ಲ ನೀವಿಬ್ರು ಟ್ವಿನ್ಸು, ಹಿಂಗಾಗಿ ನನಗೆ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಬಿಟ್ಟೆ ಅಂತಂದ್ರು. ಓ ಮಾರಾಯ, ಮತ್ತೆ ಹೇಳೋದು ಬೇಡ, ಓ ಮಾರಾಯ ಅದಕ್ಕೊಂದು ನಾ ವ್ಯವಸ್ಥೆ ಮಾಡ್ತಿದ್ದೆ ಅಂತಕೊಂಡು ಹೇಳಿ ಒಂದ್ ಕೆಲಸ ಮಾಡಿ, ನಾ ಇನ್ನೊಮ್ಮೆ ಯುದ್ಧಕ್ಕೆ ಹೋಗ್ತೇನೆ. ಆವಾಗ ಹೋಗ್ಬೇಕಾದ್ರ ಆ ಗಜಪುಷ್ಪ ಅಂತನ್ನುವಂತಹ ಒಂದು ಪುಷ್ಪ ಅಂತ್ರಿ, ಅದರ ಮಾಲೆಯನ್ನು ನಾನು ಹಾಕೊಂಡು ಹೋಗ್ತೇನೆ. ರಾಮದೇವರ ಒಂದು ಕೆಲಸ ಮಾಡಿ, ಈ ಮಾಲೆ ಹಾಕೊಂಡು ಹೋಗಿ ನೀನು, ಆವಾಗ ನನಗೆ ಗುರ್ತಾಗ್ತದೆ ವಾಲಿ ಯಾರು ಸುಗ್ರೀವ ಯಾರು ಅಂತಕೊಂಡು ಹೇಳಿ, ಆಮೇಲೆ ನಾನು ಕೊಲ್ತೇನೆ ಅಂತ ಹೇಳಿದ್ರು. ಹಂಗ ಮಾಡು ಅಂತಕೊಂಡು ಹೇಳಿ ಗಜಪುಷ್ಪವನ್ನ ಮಾಲೆಯನ್ನು ಹಾಕಿದಂತೆ ಸೂಚ್ಯವಾಗಿ ನಿಮಗೆ ವಿಜಯ ಸಿಗುತ್ತದೆ ಅಂತ ರಾಮದೇವರು ಹೇಳಿದ್ರಂತೆ. ಯುದ್ಧ ಆಯ್ತು. ಯುದ್ಧ ಆಗಬೇಕಾದ್ರೆ ರಾಮದೇವರು ಮರೆಯಲ್ಲಿ ನಿಂತು ಆ ವಾಲಿಯನ್ನ ಸಂಹಾರವನ್ನು ಮಾಡಿದ. ಈ ಪ್ರಸಂಗ ನಾವು ರಾಮಾಯಣದಲ್ಲಿ ಕೇಳಿದ ಮೇಲೆ ನಮಗೊಂದು ಪ್ರಶ್ನೆ ಬರ್ತದಲ್ರಿ, ದೊಡ್ಡ ಪರಮಾತ್ಮ ದೇವರ ಅವತಾರ ರಾಮದೇವರು ಅಂತಂತೀರಿ, ಅವನಿಗೆ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗಲಿಲ್ಲ, ಅದೇನು ದೇವರು ಅಂತಂತೀರಿ ಅಂತ ಕೆಲವೊಂದಿಷ್ಟು ಜನ ಅಂತಾರೆ. ಆದರೆ ಆಚಾರ್ಯರು ನಿರ್ಣಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏನು, ಯಾಕೆ ರಾಮಚಂದ್ರ ದೇವರು ಮೊದಲೇ ಅವನನ್ನು ಕೊಲ್ಲಿಲ್ಲ? ಮೊದಲ ಕೊಲ್ಬೋದಿತ್ತು, ಅವನಿಗೇನು ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗಲ್ಲ, ಸಿಕ್ತಿತ್ತು, ಗೊತ್ತಾಗ್ತಿತ್ತು. ಆದ್ರೆ ಯಾಕೆ ಕೊಲ್ಲಿಲ್ಲ ಅಂತಂದ್ರೆ
ಅದಕ್ಕೊಂದು ನಿರ್ಣಯವನ್ನು ಕೊಡ್ತಾರೆ. ಏನು ಅಂತಂದ್ರ, ಎಷ್ಟೇ ಜಗಳ ಆಡ್ತಿರ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ಗಂಡ ಹೆಂಡತಿ ಆಗ್ಲಿ, ಎಷ್ಟೇ ಜಗಳ ಆಡ್ತಿರ್ಲಿ, ಒಂದು ಸಂದರ್ಭದಲ್ಲಿ ಎದುರಿಗೆ ಬಂದು ನಿಂತಾಗ ಹೇಳಲಿಕ್ಕೆ ಬರೋದಿಲ್ಲ. ಹಳೆಯ ನೆನಪುಗಳಿಂದ ಭ್ರಾತೃತ್ವ ಪ್ರೇಮ ಉಕ್ಕಿ ಹರಿದು ಒಂದಾಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಸಾಮಾನ್ಯವಾಗಿ ಅಂತಾರ ನೋಡ್ರಿ, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳಿ. ಈಗೇನೋ ವಾಲಿಯ ಮೇಲೆ ದ್ವೇಷದಿಂದನೋ ಮತ್ತೊಂದು ಯಾವುದೋ ಕಾರಣಕ್ಕೋ ಅವನ ಮೇಲೆ ಯುದ್ಧವನ್ನ ಸಾರಿ ಯುದ್ಧ ಮಾಡ್ಲಿಕ್ಕೆ ಹೋಗ್ಯಾನ. ಹೋದಾಗ ಇಬ್ರು ಹೊಡೆದಾಡ್ಬೇಕಾದ್ರೆ ಸಾಮಾನ್ಯವಾಗಿ ಹೊಡೆತ ತಿಂದಾಗ ನಮ್ಗೇನ್ ಬಾಯ ಬರ್ತದ್ರಿ, ಅಮ್ಮ ಅಪ್ಪ ಅಂತ ಬಾಯ ಬರ್ತದೆ. ಹಂಗೇನಾದ್ರೂ ಹೊಡ್ತಾ ತಿನ್ಬೇಕಾದ್ರೆ ಬಾಯಿ ತಪ್ಪಿ ಅಣ್ಣ ಅಂತ ಬಂದು ಅಣ್ಣನಿಗೆ ಸುಗ್ರೀವ ಮೇಲೆ ಪ್ರೀತಿ ಉಕ್ಕಿ ಹರಿದು ಯಾಕೆ ಹೊಡೆದಾಡಬೇಕು ಇಬ್ರು, ನಾವು ಸುಮ್ಮನೆ ನಮ್ಮಷ್ಟಕ್ಕೆ ನಾವಿಬ್ರು ಆರಾಮಿರೋಣ ಅಂತಿಕೊಂಡು ಬದಲಾವಣೆ ಆಗ್ಬಿಟ್ರೆ ಮನಸ್ಸು. ಹಾಗಾಗಿ ಒಮ್ಗಿಲೆ ಇಬ್ರು ಹೊಡೆದಾಡ್ಲಿಕ್ಕತ್ತಾರ ಅಂತಂದಾಗ ಆಗಿದ್ದ ಅಲ್ಲಿ ಬರೀ ಇಬ್ರು ಬೇರೆ ಮಾಡಿಸ್ತೇನೆ ಅಂತ ಹೋಗ್ಬಿಡಬಾರ್ದ್ರಿ. ಏನ್ ಮಾಡ್ಬೇಕು ಅಂದ್ರೆ ಒಂದು ಅವಕಾಶವನ್ನು ಕೊಡ್ಬೇಕಂತ. ಏನು ಅಂತಂದ್ರೆ, ಇಬ್ಬರು ಸೋದರರು ಹೊಡೆದಾಡ್ತಾ ಇದ್ದರು ಅಲ್ರಿ, ಕೋರ್ಟೇ ಗಂಡ ಹೆಂಡತಿ ಡೈವರ್ಸ್ ಕೇಳಲಿಕ್ಕೆ ಕೊಟ್ರ 6 ತಿಂಗಳು ಅವಕಾಶ ಕೊಡ್ತದ, ನೋಡ್ರಿ ಒಂದಾಗ್ಲಿಕ್ಕೆ ನೋಡ್ರಿ ಅಂತಕೊಂಡ್ರಿ. ಹಾಗಿದ್ದಾಗ ಅಣ್ಣ ತಮ್ಮಂದ್ರೆ ಇಬ್ರು ಹೊಡೆದಾಡ್ಲಿಕ್ಕತ್ತಾರ ಅಂತಂದಾಗ ಒಮ್ಮಿಂದೊಮ್ಗಿಲೆ ಅವ್ರನ್ನ ದೂರ ಮಾಡ್ಲಿಕ್ಕೆ ನೋಡಬಾರ್ದು. ಅವ್ರನ್ನ ಸಾಧ್ಯ ಆದಷ್ಟು ಒಂದಾಗ್ತಾರೇನೋ ಅಂತ ನೋಡ್ಬೇಕು. ಆದ್ರೂ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಅನಿವಾರ್ಯದ ಅಂತಕೊಂಡು ಹೇಳಿ ಬೇರೆ ಮಾಡ್ಬೇಕು. ನಮ್ಮ ಆಚಾರ ಕಲಾಪ್ರಾಚಾರ ಒಂದು ಕಥೆ ಹೇಳ್ತಿದ್ದರು. ಇದೇ ಪ್ರಸಂಗ ಆಗಿತ್ತಂತ. ಇಬ್ರು ಅಣ್ಣ ತಮ್ಮಂದ್ರು ತಂದೆ ತೀರ್ಕೊಂಡ್ಬಿಟ್ಟ. ತಂದೆ ತೀರ್ಕೊಂಡ ತಕ್ಷಣ ಶುರುವಾತ್ ನೋಡ್ರಿ. 3ನೇ ದಿವಸನೇ ಅಸ್ಥಿ ಸಂಚಯನ ಆಗಿ ಬಿಟ್ಟು ಬರೋ ಪುರುಸತ್ತಿಲ್ಲ ಜಗಳ ಶುರುವಾಯ್ತು ಅಣ್ಣ ತಮ್ಮಂದ್ರು. ಎಷ್ಟರ ಮಟ್ಟಿಗೆ ಜಗಳ ಶುರುವಾಯ್ತು ಅಂತಂದ್ರೆ, ಸೀಮಿಡ್ಕೊಂಬ ಮರದಿಸ್ನ ಮನೆ 2 ಆಗ್ಬೇಕು ಅಂತಿಕೊಂಡು ಅನ್ನೋ ಅಷ್ಟರ ಮಟ್ಟಿಗೆ ಜಗಳ ಶುರುವಾಯ್ತು ಅಂತ ಅಣ್ಣ ತಮ್ಮ. ಜಗಳ ಆಯ್ತು ಆಯ್ತು ಆಯ್ತು. ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ, ಆ ಮನಿ, ಅಪ್ಪ ಕಟ್ಟಿದ ಮನಿ, ಅಪ್ಪ ಮಾಡಿದ ಪದಾರ್ಥಗಳು, ಸಾಮಾನುಗಳು ಎಲ್ಲ 2 ಆಗಬೇಕು ಅಂತಿಕೊಂಡು ಹೇಳಿ ಆಗ್ಬಿಟ್ಟು. ಆದ ಮೇಲೆ ಎಲ್ಲಾ ಆಸ್ತಿ ಹಂಚಿಕೆ ಎಲ್ಲ ಆಯ್ತು. ಈ ಕಡೆ ಇಷ್ಟು ಭಾಗ, ಈ ಕಡೆ ಇಷ್ಟು ಭಾಗ ಎಲ್ಲ ಆದಂತೆ. ಆದ ಮೇಲೆ ಒಂದು ಕಟ್ಟಿಗೆ ಉಯ್ಯಾಲೆ ಇತ್ತಂತ ಅವ್ರ ಮನೆ. ಅದು ಯಾರಿಗೆ ಬೇಕು ಅಂತ ಪ್ರಶ್ನೆ ಬಂತಂತೆ. ಪ್ರಶ್ನೆ ಬಂದಾಗ ಇದು ನನಗ್ ಬೇಕು ಅಂತಿಕೊಂಡು ಹೇಳಿ ಅಣ್ಣ, ತಮ್ಮ ನನಗ್ ಬೇಕು ಅಂತ ತಮ್ಮ ಇಬ್ಬರಿಗೂ ಹೊಡೆದಾಟ ಶುರುವಾಯ್ತು. ಹೊಡೆದಾಟ ಅಂದ್ರೆ ಬಾಯಿಲೆ ಹೊಡೆದಾಟ ಶುರುವಾಯ್ತು. ಶುರುವಾದಾಗ ಎಲ್ಲಿಗೆ ನೋಡ್ರಿ, ಯಾವಾಗ ಏನ್ ನೆನಪಾಗ್ತದೆ ಹೇಳಿ ಬರೋದಿಲ್ಲ. ಇದ್ರಾಗ ನಮ್ಮ ಅಪ್ಪ ನಮ್ಮ ತೊಡಿ ಮೇಲೆ ಕುಟ್ಕೊಂಡು ಆಟ ಆಡ್ಸ್ಯಾನ, ಹೀಗಾಗಿ ಇದು ನನಗ ಬೇಕು ಅಂತ ಅಣ್ಣ ಅಂದ. ಅಣ್ಣ ನಿನ್ ಜೊತೆ ನನಗೂ ಕೂತಿದ್ದೀರೇನೋ, ಹಂಗಾಗಿ ನನಗೂ ಬೇಕು ಅಂತ ತಮ್ಮ ಅಂದ. ಆವಾಗ ಇಬ್ಬರಿಗೆ ಅವರಿಬ್ಬರ ಪ್ರೀತಿ ನೆನಪಾಗ. ಪ್ರೀತಿ ನೆನಪಾಗಿ ಹೋದ್ರ ಎಷ್ಟು ಚಂದ ಇಬ್ರು ಸಣ್ಣವಂದಿರ್ತ, ಇಬ್ರು ಅಪ್ಪನ ತೊಡಿ ಮೇಲೆ ಒಬ್ಬ ನಾನು ನೀನು ಇಬ್ರು ಕುತ್ಕೊಂಡು ಇದೇ ತೊಟ್ಲ ಮೇಲೆ ಇದೇ ಉಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಆಡೇವಿ. ಈಗ ಇದೇ ಉಯ್ಯಾಲೆ ಸಲ ಹೊಡೆದಾಡ್ಲಿಕತ್ತೀವಿ. ಯಾಕೆ ಹೊಡೆದಾಡ್ಬೇಕು, ಸುಮ್ಮನೆ ಸ್ವಲ್ಪ ದಿವಸ ಇರೋಣಂತ, ನೋಡೋಣಂತ. ಯಾಕೆ ಒಮ್ಮಿಗೆ ಹೊಡೆದಾಡಿ ಇಷ್ಟೆಲ್ಲ ವಿಷಯ ಮಾಡಿ ಇದಿಲ್ಲ ಯಾಕೆ ಮಾಡೋಣಂತ, ಸಾಧ್ಯ ಆದಷ್ಟು ಸ್ವಲ್ಪ ದಿವಸ ದುಡ್ಡು ಬಿಡೋಣಂತ ಮುಂದೆ ಅಂತಿಕೊಂಡು ಹೇಳಿ ಇಬ್ರು ಅಣ್ಣ ತಮ್ಮ ಜಗಳ ಆಡೋದು ಬಿಟ್ಟು ಆ ಎಲ್ಲಾ ಸಾಮಾನ್ಯ ವಿಷಯ ಆಗದೇನೆ ಸ್ವಲ್ಪ ದಿವಸ ಹಂಗೆ ಇದ್ರಂತ್ರಿ. ಮುಂದೆ ಒಂದು ದಿವಸ ಏನು ಮನಪರಿವರ್ತನೆ ಆತೋ ಏನೋ ಗೊತ್ತಿಲ್ಲ. ಮುಂದೆ 20-25 ವರ್ಷ ಇಬ್ರು ಅಣ್ಣ ತಮ್ಮ ಒಂದ ಮನೆಯಾಗೆ ಇದ್ರು. ಹೇಳಿಕ್ ಬರೋದಿಲ್ಲ, ಮನಸ್ಸು ಹೆಂಗ್ ಬದಲಾವಣೆ ಆಗ್ತದೋ ಹೇಳಿಕ್ ಬರೋದಿಲ್ಲ. ಅದಕ್ಕ ರಾಮಚಂದ್ರ ದೇವರು ಅಂದ್ರಂತೆ, ಅಣ್ಣ ತಮ್ಮ ಇಬ್ರು ಜಗಳಾಡಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಪ್ರೀತಿಯು ಕರೆದೋ, ಭ್ರಾತೃತ್ವದ ನೆನಪಾಗಿಯೋ, ಅಮ್ಮ ಅಪ್ಪನ ನೆನಪಾಗಿಯೋ ಏನಾಗಬಹುದು, ಆ ಒಂದು ಪ್ರೀತಿಯಿಂದ ಒಂದಾಗುವಂತಹ ಸಂದರ್ಭ ಇರ್ತದೆ. ಆದ್ದರಿಂದ ಒಮ್ಮಿಗೆ ಕೊಲ್ಲಬಾರದು ಅನ್ನೋ ಕಾರಣಕ್ಕಾಗಿ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂದ್ರೆ ಒಂದು ಸುಳ್ಳು ಹೇಳಿದ್ರಂತಿಲ್ಲ, ನನಗೆ ನೀ ಯಾರು ವಾಲಿ ಯಾರು ಗೊತ್ತಾಗ್ಲಿಲ್ಲ, ಅದಕ್ಕೆ ಬಿಟ್ಟೆ ಅಂತಂದ್ರ. ಆವಾಗ ಯಾವಾಗ ನನಗೊಂದು ಏನಾದ್ರು ಗುರ್ತಿಗೆ ಹಾಕು ಆಮೇಲೆ ಕೊಲ್ಲು ಅಂತಂದ. ಇದು ಒಂದಾಗೋ ಗಿರಾಕಿಗಳಲ್ಲ ಇವರಿಬ್ರು, ಇದಕ್ಕೆ ನಾನು ವ್ಯವಸ್ಥೆ ಮಾಡಬೇಕು ಅಂತಿಕೊಂಡು ಹೇಳಿ ಏನ್ ಮಾಡ್ದ. ಆಮೇಲೆ ವಾಲಿ ಸಂಹಾರ ಆಯ್ತು. ವಾಲಿ ಸಂಹಾರ ಆದ ಮೇಲೆ ತಾರಾದೇವಿಗೆ ಬಹಳ ದುಃಖ ಆಯ್ತಂತೆ. ತಾರಾದೇವಿ ಅಂತಂದ್ರೆ ವಾಲಿಯ ಹೆಂಡತಿ. ಬಹಳ ದುಃಖ ಆಯ್ತಂತ್ರಿ. ಅಯ್ಯೋ ರಾಮಚಂದ್ರ, ನನ್ನ ಹೆಂಡತಿಯನ್ನ, ನನ್ನ ಗಂಡನನ್ನ ನೀನು ಕೊಂದು ಬಿಟ್ಟಲ್ಲ, ನನ್ನ ಯಾಕೆ ಉಳಿಸಿಯೋ, ನನ್ನನ್ನು ಕೊಂದು ಬಿಡು ಅಂತಲ್ಲಂತ. ವಾಲ್ಮೀಕಿ ರಾಮಾಯಣದಲ್ಲಿ ತಾರಾವಿಲಾಪ ಅಂತ ಅನೇಕ ಶ್ಲೋಕಗಳನ್ನ ವಾಲ್ಮೀಕಿಗಳು ಹೇಳ್ತಾರೆ. ಇವಂ ವಿಧೇ ಪ್ರಿಯತಮೇಪ್ಯನಪೇತ ಜೀವಾಂ ಮಾಂ ರಾಕ್ಷಸೀತಿ ರಘುಪುಂಗವ ಸಾಧು ಬದ್ಧ್ವಾ. ಅಲ್ಲೋ, ನನ್ನ ಗಂಡ ಇಲ್ಲಿ ಒತ್ತಾಡಿ ಸತ್ತು ಹೋಗನ, ಇವನ ಮುಂದೆ ನಾನು ಕೂತೇನಿ. ಅಲ್ಲಿ ನಿನ್ನ ಆತಲ್ರಿ ಕಾಶ್ಮೀರದೊಳಗೆ ಹೀಗೆ ಆಯ್ತಲ್ಲ. ಹಾಗಾಗಿ ಗಂಡ ಸತ್ತು ಬಿದ್ದಾನ, ನನ್ನ ಯಾಕೆ ಬದುಕಿಸಿಯೋ ರಾಮ, ನನ್ನನ್ನು ಕೊಂದು ಬಿಡು ಅಂತ ಅಂತ್ರಿ. ಯಾರು? ತಾರ.
ಅವಾಗ ರಾಮಚಂದ್ರ ದೇವರೇನಾದ್ರು ಇಲ್ಲ ನಾನು ಹೆಣ್ಮಕ್ಳನ್ನು ಕೊಲ್ಲೋದಿಲ್ಲ ಅಂತ ನೀವು ಉತ್ತರ ಹೇಳ್ತೀಯಾ? ನೀ ಹಂಗ ಉತ್ತರ ಹೇಳಿ ಬರೋದಿಲ್ಲ. ಯಾಕೆ? ಬಾಣಂ ವಿಮುಂಚ ಮೈ ಸಂಪ್ರತಿ ತಾಟಕಾರೆ. ತಾಟಕನ್ ಕೊಂದೆ ಇಲ್ಲಿ ನೀನು, ತಾಟಕನು ಹೆಣ್ಣೆ ಅಲ್ಲ, ಮತ್ತೆ ಅಕ್ಕಿನ ಕೊಂದೆ ಅಂದ್ಮೇಲೆ ನನ್ನ ಯಾಕೆ ಕುಡಿಸಿಯೋ, ನನ್ನೂ ಕೊಂದು ಬಿಡೋ ಅಂತಂದ್ರಂತೆ. ರಾಮಚಂದ್ರ ದೇವರು ಹೇಳಿದ್ರಂತ, ಅವ ತಪ್ಪು ಮಾಡ್ಯಾನ, ಕೊಂದೇನಿ. ನೀ ಏನು ತಪ್ಪು ಮಾಡಿಲ್ಲ, ನಿನ್ ಯಾಕೆ ಕೊಲ್ಲಿ ಅಂತ ಅಂದ್ರು. ರಾಮಚಂದ್ರ ದೇವರು ಅಂದಾಗ ಹೇಗಾದ್ರೂ ಮಾಡಿ ರಾಮಚಂದ್ರ ದೇವರು ನನ್ನನ್ನು ಕೊಲ್ಲಬೇಕು ಅಂತ ರಾಮಚಂದ್ರ ದೇವರಿಗೂ ಟ್ರಿಗರ್ ಮಾಡಿಲ್ಲಂತ್ರಿ. ಯಾರು? ತಾರಾದೇವಿ. ಎಷ್ಟರ ಮಟ್ಟಿಗೆ ಅವಳು ಮಾಡಿದಂದ್ರೆ, ರಾಮ ನೀನು ಖರೇ ಪರಾಕ್ರಮಿ ಆಗಿದ್ದಿ ಅಂದ್ರೆ, ಖರೇ ಬಿಲ್ಗಾರ ಆಗಿದ್ದಿ ಅಂತಂದ್ರೆ, ಖರೇ ನೀನು ಧನುರ್ಧಾರಿ ಆಗಿದ್ದಿ ಅಂತಂದ್ರೆ, ನೀನು ನನ್ನನ್ನು ಕೊಂದ್ರೇನೆ ನೀ ಪರಾಕ್ರಮಿ, ಇಲ್ಲ ಅಂತ ಅಂದ್ಬಿಟ್ಲಂತ್ರಿ. ಯಾಕೆ ಅಂತಾಳ, ನಾಹಂ ಸುಕೇತು ತನಯ ನಚ ಸಪ್ತಸಾಲಿ ವಾಲಿ ನಚ ತ್ರಿಭುವನ ಪ್ರಥಿತ ಪ್ರಭಾವ ತಾರಾಸ್ಮಿ ವಜ್ರ ಹೃದಯ ವಿಶಿಖೈರ ಭೇದ್ಯ ಧನ್ವೀ ಕಥಂ ಭವಸಿ ರಾಘವ ಮಾಮ ವಿದ್ವಾ. ಹೇ ರಾಮ, ನೀನು ಹೆಂಗೋ ನನ್ನನ್ನು ಕೊಲ್ಲದೇನೆ ನೀನು ಧನ್ವಿ ಅಂತ ಅನ್ಸ್ಕೊಳ್ತೀನಿ, ನನ್ನ ಕೊಂಡರು ಅಂತಂದ್ರು. ಯಾಕೆ ಅಂತಂದ್ರೆ, ಅಲ್ಲ ತಾಟಕ, ನಿನ್ನ ಬಾಣಗಳಿಂದ ಸಾಯಿಕ್ ನಾ ತಾಟಕ ಅಂತ ಅನ್ಕೊಂಡೇನ? ಛೆ, ನಾ ತಾಟಕನವಲ್ಲ. ನಿನ್ನಿಂದ ಸೀಳಾದ ಸಪ್ತಸಾಲಗಳಲ್ಲನ, ಆ ಸಪ್ತಸಾಲ ವೃಕ್ಷಗಳನ್ನು ನೀ ಬಾಣಗಳಿಂದ ಸಂಹಾರ ಮಾಡಿದಿಲ್ಲ. ಸಪ್ತಸಾಲ ವೃಕ್ಷಗಳಲ್ಲ ನಾನು, ಮೂರ್ಲೋಕಗಳು ಬಲ್ಲ ಶಕ್ತಿಯನ್ನೊಳಗೊಂಡ ವಾಲಿಯು ನಾನಲ್ಲವೋ. ಆ ವಾಲಿಯನ್ನು ಸಂಹಾರ ಮಾಡಿರ್ಬೋದು ನೀನು, ನಾ ವಾಲಿನೂ ಅಲ್ಲ. ಮತ್ ಯಾರು ನಾನು? ತಾರಾಸ್ಮಿ ವಜ್ರ ಹೃದಯ. ಈ ನನ್ನ ಗಂಡ ಸತ್ತು ಬಿದ್ದಿದ್ರು ನೋಡಿದ್ರು ನಾನು ಎದೆ ಹೊಡೆದ ಸಾಯದೆ ಇದ್ದೇನೆ ಅಂತಂದ್ರೆ, ನಾನು ಎಷ್ಟು ಕಠಿಣ ಹೃದಯಿ, ವಜ್ರ ಹೃದಯ ಇದ್ದೇನೆ ಅಂತಂದ್ರೆ, ಈ ವಜ್ರ ಹೃದಯವನ್ನು ನೀನು ಸೀಳು ಅಂದ್ರೆ ನೀನು ನಿಜವಾದ ಬುಲ್ಗಾರ ಆಗ್ತಿದಿ ಅಂತ ಅನೇಕ ರೀತಿಯಾಗಿ ತಾರೆಗೆ ಅವನೇನು ಮಾಡ್ದ ಅಂತಂದ್ರ, ತಾರೆ ಪ್ರಚೋದನೆಯನ್ನ ಮಾಡ್ತಾಳಂತ ರಾಮದೇವರಿಗೆ, ನನ್ನನ್ನು ಸಂಹಾರ ಮಾಡುವಂತ. ಆದರೆ ರಾಮಚಂದ್ರ ದೇವರ ಅಂದ್ರ ಅಂತ, ನೋಡು ನಿನ್ನ ಗಂಡ ತಪ್ಪು ಮಾಡಿದ್ದ, ಆದ್ದರಿಂದ ಅವನ ಸಂಹಾರವನ್ನು ಮಾಡಿದ. ಇದು ರಾಮದೇವರ ಧರ್ಮ ಪ್ರಜ್ಞೆಯನ್ನು ತೋರಿಸ್ತದೆ. ಮಾಡಿದ್ದ ತಪ್ಪು ವಾಲಿ. ನೋಡಿ, ನಾನು ಆಗಲೇ ಒಂದು ಮಾತಂದೆ, ಅತ್ತಿಗೆ ತಾಯಿಯ ಸಮಾನ, ನಾದಿನಿ ಮಗಳ ಸಮಾನ. ನಾದಿನಿಯನ್ನು ತಂದಿಟ್ಕೊಂಡಾನಿವ ಯಾರು? ವಾಲಿ. ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ತಂದಿಟ್ಕೊಂಡಾನಿವ. ಅಂದ ಮೇಲೆ ಮಗಳನ್ನ ಭೋಗಿಸಲಿಕ್ಕೆ ಅಂತ ತಂದಿಟ್ಕೊಂಡ ಅಂದ್ರೆ ಅದರಂತ ಮಹಾದ್ರೋಹ ಯಾವುದೇ ಇಲ್ಲ. ಆದ್ದರಿಂದ ಅವನನ್ನು ಸಂಹಾರ ಮಾಡಿದೆ ಅಂತಂದ. ಜೊತೆಗೆ ಇನ್ನೊಂದು ಹೇಳ್ತಾರೆ, ನಾವೆಲ್ಲ ಈ ಆಕ್ಷೇಪವನ್ನು ಬಹಳ ಜನ ಕೇಳ್ತೇವೆ ನೋಡ್ರಿ. ಏನು ಅಂತಂದ್ರೆ, ಮೋಸದಿಂದ ವಾಲಿಯನ್ನ ಕೊಂದ ಯಾರು? ರಾಮಚಂದ್ರ ದೇವರು. ಮರೆಯಲ್ಲಿ ನಿಂತು ಕೊಂದ, ಮೋಸದಿಂದ ಕೊಂದ ಅಂತ. ಅದಕ್ಕೆ ಕಾರಣಗಳಿವೆ ಅಂತಂತಾರ ಆಚಾರ್ಯ. ಏನು ನೋಡ್ರಿ, ವಾಲಿಯನ್ನ ಯಾಕೆ ರಾಮದೇವರು ಕೊಲ್ಲಬೇಕಾಯ್ತು ಅನ್ನೋದು ಒಂದು ತಾನು ಕೊಟ್ಟ ಮಾತು ಸುಗ್ರೀವನಿಗೆ ಅಂತನ್ನೋದು ಒಂದು. ಜೊತೆಗೆ ಅವ ಮಾಡಿದ ಧರ್ಮದ ವಿರುದ್ಧ ಕಾರ್ಯಗಳು. ಏನು? ತನ್ನ ನಾದಿನಿಯನ್ನೇ, ಮಗಳ ಸಮಾನಲಾದಂತಹ ನಾದಿನಿಯನ್ನ ತಂದಿಟ್ಟುಕೊಂಡಿದ್ದ. ನೋಡ್ರಿ, ಯಾವಾಗಲೂ ನಾದಿನಿ ಮಗಳ ಸಮಾನ, ಅವಳನ್ನು ತಂದಿಟ್ಟುಕೊಂಡ್ರೆ ಎಂತಹ ಅನಾಹುತ ಆಗ್ತದೆ ಅನ್ಲಿಕ್ಕೆ ಈ ಕಡೆ ವಾಲಿ ಕಾರಣ, ಆ ಕಡೆ ನಾದಿನಿಯ ಮೇಲೆ ಕಣ್ಣು ಹಾಕಿದ್ದಕ್ಕೆ ದುರ್ಯೋಧನ ಕಾರಣ. ಅವರು ಹಂಗೆ ನಾಶ ಆದ್ರು. ಕರ್ಣ ಅಂದ, ನಾನು ನಿರಾಯುಧನಾಗಿ ಇಲ್ಲಿ ಚಕ್ರ ಮೇಲೆತ್ತಲಿಕತ್ತೇನೆ, ನಿನ್ನನ್ನು ಸಂಹಾರ ಮಾಡಬಾರದು, ಹಾಗೆ ಹೀಗೆ ಅಂತ 108 ಧರ್ಮಶಾಸ್ತ್ರವನ್ನ ಕರ್ಣ ಅಂದ್ರೆ ಒಂದೇ ಒಂದು ಮಾತನಂದ ಕೃಷ್ಣ. ಇಂಥವೆಲ್ಲ ಧರ್ಮಶಾಸ್ತ್ರ ಈಗ ನೆನಪಾಯ್ತ ನಿನಗ ಅಂತ ಕೇಳೋದು. ಯಾಕೆ? ಆ ದ್ರೌಪದಿಯನ್ನ ವಸ್ತ್ರಾಪಹರಣ ಮಾಡಿಸಿದಲ್ಲ ನೋಡ್ರಿ, ದುರ್ಯೋಧನಿಗೆ ವಿಚಾರಣೆ ಇದ್ದಿದ್ದಿಲ್ರಿ. ದ್ರೌಪದಿಯ ವಸ್ತ್ರಾಪಹರಣವನ್ನ ಮಾಡಬೇಕು ಅನ್ನೋ ವಿಚಾರಣೆ ಇದ್ದಿದ್ದಿಲ್ಲ. ಯಾರಿಗೆ? ದುರ್ಯೋಧನಿಗೆ. ಅದನ್ನು ಪ್ರಚೋದನೆಯನ್ನ ಮಾಡಿದವ ಕರ್ಣ. ಹೋಗಕ್ಕೆ ಕರ್ಕೊಂಬಂದಕ್ಕಿಗೆ ಅಪಮಾನ ಮಾಡುವುದು ನೋಡ್ರಿ. ಯಾರೇಕಿ? ಮತ್ತೆ ದುರ್ಯೋಧನನ ನಾಜ್ಞೆ ಅಲ್ವಾ? ಹಾಗಾಗಿ ಅವಳಿಗೆ ಅಪಮಾನವನ್ನ ಮಾಡಿಸುವಾಗ ನನಗೆ ಈ ಧರ್ಮ ಪ್ರಜ್ಞೆ ಇರ್ಲಿಲ್ವಾ ಅಂತಿಕೊಂಡು ಹೇಳಿ ಏನ್ ಮಾಡ್ದ? ಕೃಷ್ಣ ಪರಮಾತ್ಮ ಅಲ್ಲಿ ಅವನನ್ನು ಸಾಯಿಸಿದ. ಅದೇ ರೀತಿಯಾಗಿ ಇಲ್ಲೇ ಮಗಳ ಸಮಾನರಾದಂತಹ ರುಮಿಯನ್ನು ನೀವು ಕರ್ಕೊಂಡು ಹೋಗಿಯಲ್ಲ, ನಿನಗೆ ಧರ್ಮದ ಅರಿವಿಲ್ವಾ ಅಂತಿಕೊಂಡು ಹೇಳಿ ಆ ಧರ್ಮದ ಅರಿವನ್ನು ಮೂಡಿಸ್ಲಿಕ್ಕೆ ಅವನನ್ನ ಸಂಹಾರ ಮಾಡಿದೆ. ಆದ್ರೆ ನೀನು ಏನೂ ತಪ್ಪು ಮಾಡಿಲ್ಲ, ನಿನ್ ಯಾಕೆ ಸಂಹಾರ ಮಾಡಲಿ ಅಂತ ರಾಮದೇವರು. ಜೊತೆಗೆ ಮರೆಯಲ್ಲಿ ನಿಂತ್ಕೊಂಡು ಯಾಕೆ ಸಂಹಾರ ಮಾಡಿದ? ತುಂಬಾ ಸ್ವಾರಸ್ಯ ಇದೆ. ಒಂದು ವೇಳೆ ವಾಲಿಯನ್ನ ಮರೆಯಲ್ಲಿ ನಿಂತು ಕೊಂದದ್ದಿಲ್ಲ ಅಂತಂದ್ರ ಅವನ ಸಂಹಾರನೆ ಆಗ್ತಿರ್ಲಿಲ್ಲ.
ಯಾಕೆ ಅಂತಂದ್ರೆ ವಾಲಿಗೆ ರಾಮದೇವರ ಮಹಾತ್ಮ್ಯ ಜ್ಞಾನ ಅದರಿ, ರಾಮದೇವರ ಪರಾಕ್ರಮ ಎಂಥದ್ದು ಅಂತ ಅನ್ನೋದು ಗೊತ್ತದ. ಒಂದು ವೇಳೆ ಏನಾದ್ರೂ ಎದುರಿಗೆ ನಿಂತು ನಾನು ವಾಲಿಯನ್ನು ಸಂಹಾರ ಮಾಡ್ಲಿಕ್ಕೆ ನಿಂತು ಬಿಟ್ಟೆ ಅಂತಂದ್ರೆ ಅವ ಶರಣಾಗತನಾಗ್ಬಿಡ್ತಿದ್ದ. ಯಾರೋ ವಾಲಿ, ತಪ್ಪಾಯ್ತು ನನ್ನ ಕ್ಷಮಾ ಮಾಡು ಅಂತಿಕೊಂಡು ಹೇಳಿ, ಆವಾಗ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಯಾರು ಶರಣಾಗತರಾಗಿ ನನ್ನ ಹತ್ರ ಬಂದು ಬಿಡ್ತಾರೋ ಅವ್ರನ್ನ ನಾನು ಸಂಹಾರ ಮಾಡೋದಿಲ್ಲ, ಇದು ನನ್ನ ಸಂಕಲ್ಪ. ಆದ್ದರಿಂದ ಶರಣಾಗತನಾಗಿ ಬಂದವರನ್ನ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇವರು ಶರಣಾಗತನಾಗದಂತೆ ನೋಡಿಕೊಂಡು ಸಂಹಾರ ಮಾಡಬೇಕಾಗಿತ್ತು. ಆದ್ದರಿಂದ ಮರೆಯಲ್ಲಿ ನಿಂತು ಕೊಂದೆ. ಇದರ ಜೊತೆಗೆ ಇನ್ನೊಂದದರೆ ಭಾರಿ ಸ್ವಾರಸ್ಯ ಏನು ಅಂತಂದ್ರೆ, ವಾಲಿಯ ಸಂಹಾರ ಆಗಿದ್ದಿಲ್ಲ ಅಂತಂದ್ರ ರಾವಣನ ಸಂಹಾರನೇ ಆಗ್ತಿರ್ಲಿಲ್ಲ ಅಂತ ನೋಡ್ರಿ. ಆಶ್ಚರ್ಯ ಅಂತಂದ್ರೆ ವಾಲಿಯ ಪರಾಕ್ರಮ ಎಂಥದ್ದಿರ್ಬೇಕು. ಸುಮ್ಮನೆ ಹಂಗ ಒಂದು ಹೇಳ್ತೀನಿ, ವಾಲಿ ಎಷ್ಟು ಪರಾಕ್ರಮವನ್ನು ಹೊಂದಿದ್ದ ಅಂತಂದ್ರೆ, ವಾಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ವಾಕಿಂಗ್ ಹೋಗ್ತಿದ್ದಂತೆ. ಎಲ್ಲಿಂದ ಎಲ್ಲಿ ವಾಕಿಂಗ್ ಹೋಗ್ತಿದ್ದ? ನಾವೆಲ್ಲ ಆದ್ರೆ ಸ್ಟೇಷನ್ನಾಗ ಒಂದು ಪ್ಲಾಟ್ಫಾರ್ಮ್ನಾಗ ಈ ಕಡೆಯಿಂದ ಎಂಡಿಂದ ಆ ಕಡೆಯಿಂದ ಎಂಡಿಗೆ ವಾಕಿಂಗ್ ಹೋಗ್ತೀವಿ ಬಹಳ. ವಾಲಿ ವಾಕಿಂಗ್ ಹೋಗ್ತಿದ್ದಂತೆ ಸೂರ್ಯೋದಯಕ್ಕಿಂತ ಪ್ರಾರಂಭದಲ್ಲಿ. ಎಲ್ಲಿಂದ ಎಲ್ಲಿ ವಾಕಿಂಗ್ ಹೋಗ್ತಿದ್ದ ಅಂದ್ರೆ ಪೂರ್ವ ಸಮುದ್ರದ ಆದಿಯಿಂದ ಹಿಡ್ಕೊಂಡು ಪಶ್ಚಿಮ ಸಮುದ್ರದ ಅಂತ್ಯದವರೆಗೂ, ಅಂದ್ರೆ ಇಡೀ ಭೂಮಂಡಲವನ್ನು ದಿವಸಕ್ಕೆ ಒಂದ್ಸತಿ ವಾಕಿಂಗ್ ಮಾಡ್ತಿದ್ದಂತೆ. ಏನು ಶ್ರಮ ಆಗ್ತಿರ್ಲಿಲ್ಲಂತೆ. ಅವನು ಚಂಡಾಟ ಆಡ್ತಿದ್ದಂತ್ರಿ ವಾಲಿ. ಎದರಿಂದ ಚಂಡಾಟ ಆಡ್ತಿದ್ದ ಅಂದ್ರೆ ಪರ್ವತಗಳನ್ನೇ ಎತ್ತೆತ್ತಿ ಕ್ಯಾಚ್ ಹಿಡಿತಿದ್ದ. ಅಷ್ಟು ಪರಾಕ್ರಮವನ್ನು ಹೊಂದಿದವನು ವಾಲಿ. ಒಂದು ಸತೆ ಸಮುದ್ರದಲ್ಲಿ ಅರ್ಘ್ಯವನ್ನು ಕೊಡ್ಲಿಕ್ಕೆ ಅಂತ ವಾಲಿ ಬೊಗುಶಿ ಒಳಗೆ ಹಿಂಗೆ ನೀರು ಹಾಕೊಂಡಂತೆ ಅರ್ಘ್ಯ ಬಿಡಬೇಕು ಅಂತ. ಹಾಗೆ ಅರ್ಘ್ಯವನ್ನ ಬಿಡುವಾಗ ಅವನ ಕೈಯೊಳಗ ಒಂದು 10 ತಲೆಯ ಹುಳ ಇತ್ತಂತ್ರಿ. ಇದೇನಿದು ಮಜಾದಲ್ಲ 10 ತಲೆ ಹುಳ ಅಂತ ನೋಡಿದಂತೆ. ಯಾರು? ರಾವಣ. ರಾವಣ ವಾಲಿಯ ಬೊಗುಸಿಯಲ್ಲಿ ನಿಲ್ತಾನ್ರಿ. ಅವನಿಗೆ ಹಿಂಗ್ ಹೊರದು ಬಿಟ್ಟಿದ್ದಾಗ ರಾವಣ ಅಲ್ಲಿ ಸತ್ತು ಹೋಗ್ತಿದ್ದ. ಅವಾಗೆ ಅಷ್ಟು ಪರಾಕ್ರಮ. ಮಜಾ ಅಂತಂದ್ರೆ ಇದೇ ರಾವಣನನ್ನ ವಾಲಿ ಆಟಾಡ್ಲಿಕ್ಕೆ ಈ ಗುಬ್ಬಚ್ಚಿದು ಅಂತಿಕೊಂಡು ಹೇಳಿ ತೊಟ್ಟದ ಮೇಲೆ ಕಟ್ತಾರಲ್ರಿ, ಹಂಗ ಅಂಗದನ ತೊಟ್ಲಿನ ಮೇಲೆ ಆ ರಾವಣನನ್ನ ಕಟ್ಟಿದ್ದಂತೆ. ಆಟಾಡು ನೋಡು ಮ್ಯಾಲ ನೋಡ್ಕೋತ ಆ ರಾವಣನ 10 ತಲೆ ನೋಡ್ಕೋತ ಆಟಾಡು ಅಂತ ಅಂಗದನ ತೊಟ್ಟಲಿಗೆ ಕಟ್ಟಿದ್ದಂತ್ರಿ. ಅಷ್ಟು ಪರಾಕ್ರಮಿ ವಾಲಿ. ಅವ ಏನಾದ್ರೂ ನಾನು ಈಗ ಸಂಹಾರ ಮಾಡಿದ್ದಿಲ್ಲ ಅಂತಂದ್ರೆ ಅವೇನಂತಿದ್ದ, ರಾಮದೇವ್ರ ನಿನಗೆ ಏನ್ ಬೇಕು, ಸೀತಾದೇವಿ ಬೇಕು ಹೋದಿಲ್ಲ, ಹಿಂಗ ಚಿಟಿಗೆ ಹೊಡೆದ ಸಾಕು ರಾವಣ ತಂದು ಕೊಟ್ಬಿಡ್ತಾನ. ಮುಗದೆ ಹೋಯ್ತು, ಕೆಲಸ ಮುಗಿತಿತ್ತು. ರಾವಣ ಸಂಹಾರನೇ ಆಗ್ತಿರ್ಲಿಲ್ಲ. ರಾವಣನ ಸಂಹಾರ ಆಗ್ಲಿಲ್ಲ ಅಂತಂದ್ರೆ ನಾ ಅವತಾರ ಮಾಡಿದ್ದೆ ರಾವಣನ ಸಂಹಾರಕ್ಕಾಗಿ, ಆ ಕೆಲಸ ಆಗ್ತಿರ್ಲಿಲ್ಲ. ಹಾಗಾಗಿ ಅವನ ಅಧರ್ಮ ಮತ್ತು ಇನ್ನು ಮುಂದಿನ ಅನೇಕ ಪ್ರಕ್ರಿಯೆಗಳು ಇವೆಲ್ಲ ಆಗಬೇಕಾಗಿದೆ ಅಂತ ಅನ್ನುವ ಕಾರಣಕ್ಕಾಗಿ ಆ ರಾಮಚಂದ್ರ ದೇವರು ವಾಲಿಯನ್ನ ಸಂಹಾರವನ್ನು ಮಾಡಿದರು. ಸಂಹಾರವನ್ನು ಮಾಡಿದ ಮೇಲೆ ಆ ತಾರೆಗೆ ಸಮಾಧಾನವನ್ನು ಮಾಡ್ತಾರೆ. ತಾರೆಗೆ ಸಮಾಧಾನವನ್ನ, ಆ ಅಂಗದನಿಗೆ ಸಮಾಧಾನವನ್ನ, ಜೊತೆಗೆ ಸುಗ್ರೀವನಿಗೂ ದುಃಖ ಉಕ್ಕಿ ಬಂತಂತ್ರಿ. ಅಣ್ಣ ಸತ್ತು ಬಿದ್ದಾಗ ಅವನಿಗೂ ಸಮಾಧಾನವನ್ನು ಮಾಡಿ ಆ ಸುಗ್ರೀವನ ನೇತೃತ್ವದಲ್ಲಿ ವಾಲಿಯ ಎಲ್ಲ ಸಂಸ್ಕಾರಗಳನ್ನ ಮಾಡಿಸ್ತಾರಂತೆ. ಮಾಡಿಸಿದ ಮೇಲೆ ಇನ್ನೇನು ಯಾರು ಪಟ್ಟಾಭಿಷಿಕ್ತರಾಗಬೇಕು, ಸುಗ್ರೀವನೇ ಈ ಕಪಿರಾಜ್ಯದ ಪಟ್ಟಾಭಿಷಿಕ್ತರನ್ನ ಆಗಿ ಮಾಡಬೇಕು ಅಂತ ಸುಗ್ರೀವನನ್ನ ಆ ಕಿಷ್ಕಿಂಧೆಯ ಮಹಾರಾಜನನ್ನಾಗಿ ಪಟ್ಟಾಭಿಷಿಕ್ತನನ್ನಾಗಿ ರಾಮದೇವರು ಮಾಡಿದ್ರಂತೆ. ಇನ್ನೇನ್ ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು, ಆವಾಗ ವರ್ಷಾಕಾಲ ಬಂದ್ಬಿಡ್ತದೆ. ಈಗ ಹೆಂಗ ಮಳೆ ಬರ್ಲಿಕ್ಕತ್ತಲ್ಲ ಹಂಗ ವರ್ಷಾಕಾಲ ಬಂದ್ಬಿಡ್ತದೆ. ಆವಾಗ ಸುಗ್ರೀವ ಅನ್ನಂತಿಲ್ಲ, ರಾಮದೇವರ ಒಂದು 6 ತಿಂಗಳು ನನ್ ಟೈಮ್ ಕೊಡು ಅನ್ನ. ಯಾಕೆ ಅಂತಂದ್ರೆ ವರ್ಷಾಕಾಲ ಚಲೋ ಮಳೆಯಾಗುವಂತಹ ಸಮಯ. ಈ ಸಮಯದಲ್ಲಿ ಸೀತಾನ್ವೇಷಣೆಯನ್ನ ಮಾಡ್ಲಿಕ್ಕೆ ಕಪಿಗಳಿಗೆ ಕಷ್ಟ ಆಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಳೆಗಾಲ ನಿಲ್ಲುವ ತನಕ ಅವಕಾಶವನ್ನು ಕೊಡು. ಮಳೆಗಾಲ ನಿಂತ ಮೇಲೆ ನಾನೇನು ಮಾಡ್ತೇನೆ ಅಂತಂದ್ರೆ ನಿನಗೆ ಸೀತಾನ್ವೇಷಣೆಯನ್ನ ಮಾಡಿಸಿಕೊಡ್ತೇನೆ ಅಂತ ಈ ರೀತಿಯಾಗಿ ಸುಗ್ರೀವ ರಾಮದೇವರಿಗೆ ಮಾತನ್ನ ಕೊಟ್ಟು ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ಆಡಳಿತ ಭಾರವನ್ನ ನಡೆಸ್ತಾ ಇದ್ದಂತೆ. ಒಂದು ಸಣ್ಣ ಪ್ರಶ್ನೆ ಅಲ್ರಿ, ಪಟ್ಟಾಭಿಷಿಕ್ತನಾಗೋ ಪುರುಸತ್ತಿಲ್ಲ, ಮಳೆಗಾಲ ಯಾಕೆ ಪ್ರಾರಂಭ ಆಯಿತು ಅಂತಂದ್ರೆ ಅದಕ್ಕೆ ಕವಿ ಹೇಳ್ತಾನ್ರಿ. ಏನು ಅಂತಂದ್ರೆ ಮೇಘಗಳಿಗೆಲ್ಲ ರಾಮದೇವರ ಮೇಲೆ ಸಿಟ್ಟು ಬಂತಂತ್ರಿ. ಅದಕ್ಕ ಎಲ್ಲಾ ಮೇಘಗಳು ಒಟ್ಟಿಗೆ ಮಳೆಗಾಲದ ಮಳೆಯನ್ನ ಸುರಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದವು ಅಂತ ಒಬ್ಬ ಕವಿ ಹೇಳ್ತಾನೆ. ಏನು ಅಂತಂದ್ರೆ
अस्माकं रूपलक्ष्मीं असकृतपः सत्यात्मकान्त्य तदास्तां भर्तारं न सुरेन्द्रं किमपि न गणयन् वालिनं द्राग्जघान इत्थं मत्वैव वैरं झटिति घनघटाः राघवस्याह वोत्थाम् आशांश्च रुद्ध्वा ಸ್ಥನಿತಮಹಮಿಷಾ ಸಿಂಹನಾದಾನ್ವಿತೇರು. ಆ ಮೇಘಗಳೆಲ್ಲ ವಿಚಾರ ಮಾಡಿದ್ವಂತೆ, ನಾವು ರಾಮದೇವರ ಕಾರ್ಯಕ್ಕೆ ಅಡ್ಡ ಮಾಡಬೇಕು ಅಂತ ನಿಂತಂತೆ. ಯಾಕೆ? ಅಸ್ಮಾಕಂ ರೂಪಲಕ್ಷ್ಮೀಂ ಅಸಕೃತಪಃ ಸತ್ಯಾತ್ಮಕಾಂತ್ಯ. ಅಲ್ರಿ, ಆ ರಾಮನ ಕಾಂತಿ ಎಷ್ಟು ಕಾಂತಿ ಅದ ಅಂತಂದ್ರ ನಮ್ಮ ಕಾಂತಿಯನ್ನು ಮೀರಿಸುವ ಕಾಂತಿ. ರಾಮನ ಕಾಂತಿ ಅಂದ್ರೆ ಅವನಿಗೆ ನೀಲಮೇಘಶ್ಯಾಮ ಅಂತ ಕರೀತಾರೆ. ರಾಮನ ಬಣ್ಣ ಅಂತಂದ್ರೆ ಅದು ಕಪ್ಪು ಬಣ್ಣ ಅಲ್ರಿ. ಆಗ ತಾನು ಇನ್ನೇನು ಮಳಿ ಆಗಬೇಕು ಅಂತಂದಾಗ ಮೇಘಗಳ ಬಣ್ಣ ಇರ್ತದೆ ನೋಡ್ರಿ, ಆ ಬಣ್ಣಗಳ ಕಾಂತಿಯಿಂದ ಕೂಡಿದಂತಹ ರಾಮ ನಮ್ಮ ಕಾಂತಿಯನ್ನು ಮೀರಿಸ್ಲಿಕ್ಕತಾನ ಅನ್ನೋದು ಒಂದು. ಜೊತೆಗೆ ನಮ್ಮ ಒಡೆಯ ಯಾರು? ಇಂದ್ರದೇವರು. ಇಂದ್ರದೇವರ ಮಗನನ್ನು ಇವ ಸಂಹಾರ ಮಾಡ್ಯಾನ. ಯಾರು ಇಂದ್ರದೇವರ ಮಗ ಅಂದ್ರೆ ಯಾರ್ರಿ? ವಾಲಿ. ವಾಲಿಯನ್ನು ಸಂಹಾರ ಮಾಡ್ಯಾನ. ಆದ್ದರಿಂದ ಇವನ ಒಂದು ಏನು ಆಸೆ ಅದ ನೋಡ್ರಿ, ಯಾವುದು? ಸೀತಾನ್ವೇಷಣೆ ಎನ್ನುವಂತಹ ಆಸೆ, ಅದನ್ನ ನಾವು ಕಟ್ಟಿ ಹಾಕಬೇಕು ಅಂತನ್ನೋ ಕಾರಣಕ್ಕ ಎಲ್ಲಾ ಮೇಘಗಳು ಒಟ್ಟಿಗೆ ಏನು ಮಾಡಿದವು ಅಂತಂದ್ರ ಮಳೆಯನ್ನ ಸುರಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದವಂತೆ. ಆವಾಗ ಜೋರಾಗಿ ಮಳೆಗಾಲ ಪ್ರಾರಂಭವಾಯಿತು. ಆವಾಗ ಸುಗ್ರೀವ, ಸ್ವಾಮಿ ಈಗಿನ ಪಟ್ಟಾಭಿಷಿಕ್ತನಾಗೇನಿ, ಮಳೆಗಾಲ ಪ್ರಾರಂಭವಾಗಿದೆ, ಆದ್ದರಿಂದ ಇನ್ನೇನು ಮಳೆಗಾಲ ಮುಗಿಲಿ, ಆಮೇಲೆ ಸೀತಾನ್ವೇಷಣೆಯನ್ನ ಪ್ರಾರಂಭವನ್ನ ಮಾಡಿಸ್ತೇನೆ ಅಂತ ಈ ರೀತಿಯಾಗಿ ರಾಮಚಂದ್ರ ದೇವರಿಗೆ ಆಶ್ವಾಸನೆಯನ್ನ ಸುಗ್ರೀವ ಕೊಟ್ಟನಂತೆ. ಆದ್ಮೇಲೆ ರಾಮದೇವರು ಆಗಲಪ್ಪ ಅವಶ್ಯ ಆಗಲಿ ಅಂದುಕೊಂಡು ಹೇಳಿ ಅದೇ ಋಷ್ಯಮುಖ ಪರ್ವತದ ಮೇಲೆ ರಾಮಚಂದ್ರ ದೇವರು ಮಳೆಗಾಲ ಮುಗಿಯುವ ತನಕ ಕಾಯ್ತಾ ಇದ್ರು. ಇತ್ತ ಕಡೆ ಪಟ್ಟಾಭಿಷಿಕ್ತನಾದಂತಹ ಸುಗ್ರೀವ ಕಪಿರಾಜ್ಯವನ್ನ ಭಾರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ ಅಂತನ್ನುವಂತಹ ವಿಚಾರವನ್ನು ಹೇಳಿ ಮುಂದೆ ಆ ವರ್ಷಾಕಾಲದ ವರ್ಣನೆಯನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಮಾಡ್ತಾರ. ಈಗ ಹೆಂಗ ಮಳೆ ಬರ್ಲಿಕ್ಕತ್ತದೋ ಹಂಗ ಆವಾಗ ಕೂಡ ಮಳೆ ಬಂದಿತ್ತು. ಅಲ್ಲೇ ರಾಮದೇವರ ಅನ್ವೇಷಣೆಗೆ ತೊಂದರೆ ಆಗಿತ್ತು. ಇಲ್ಲಿ ಆಚಾರ್ಯರು ಮನೆಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗಿತ್ತು. ಹಾಗಾಗಿ ಈಗ ಇವತ್ತಿನ ಸುಗ್ರೀವನ ಪಟ್ಟಾಭಿಷೇಕದ ವಿಷಯಕ್ಕೆ ಇವತ್ತಿನ ಒಂದು ಕಥಾಭಾಗವನ್ನು ಮುಗಿಸಿ ನಾಳೆ ಸೀತಾನ್ವೇಷಣೆ ಮುಂದಿನ ಕಥಾಭಾಗವನ್ನೆಲ್ಲವನ್ನು ಕೂಡ ಕೇಳೋಣಂತೆ ಅಂತ ಹೇಳ್ತಾ ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಕರೋತು ಮಮ ಕಲ್ಯಾಣಂ ಹರಿರಯಮುಖಾವಿದಃ ಕುರುಶ್ಚ ಮಧ್ವನಾಮಾಮಿ ವರದೋಸ್ತಿ ನಿರಂತರಂ. ಶ್ರೀಕೃಷ್ಣಾರ್ಪಣಂ. शिवाय